ಸೊ ಕಬಡ್ಡಿ ಸಿನಿಮಾದ ಮೊದಲನೇ ತುಣುಕು. ಸೊ ಟೀಸರ್ ಬಿಡ್ತಾ ಇದ್ದಾರೆ. ಸೊ ಟೀಸರ್ ಲಾಂಚ್ ಆಗಲಿ. ಆವಾಗ ಇನ್ನೊಂದಷ್ಟು ಸಿನಿಮಾಗಳದ್ದು ಅವ್ರದ್ದೇ ಒಂದಷ್ಟು ಪ್ಲಾನಿಂಗ್ಗಳು ನಡೀತಾ ಇತ್ತು. ಸೊ ಇದೇ ಥರ ಡಿಸ್ಕಷನ್ ಮಾಡ್ತಾ ಇರ್ತಿದ್ವಿ. ಅಂದರೆ ಅವ್ರಿಗೂ ಇನ್ನೂ ವರ್ಕ್ ಆಗ್ತಿರಲಿಲ್ಲ, ಇನ್ನೊಂದೇನೋ ಮಾಡಬೇಕು ಅಂತಾಯಿದ್ರು. ಈ ಕಡೆ ವರ್ಕ್ ಅಂದರೆ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ರು, ಪ್ಲಸ್ ಈ ಕಡೆ ಸಿನಿಮಾ ಪ್ಯಾಷನ್ನು. ಸೊ ಎರಡೂ ಇತ್ತು. ಸೊ ನಾನು ಯಾವಾಗಲೂ ಹೇಳ್ತೀನಿ ಅಂದರೆ ಪ್ರತಿಯೊಬ್ಬರಿಗೂ ಸಿನಿಮಾ ಮಾಡಬೇಕು ಅಂದರೆ ಎರಡು ದೋಣಿ ಮೇಲೆ ಕಾಲಿಡಕ್ಕೆ ಹೋಗಬೇಡಿ. ಬಟ್ ಅಂದರೆ ಲೈಫು ಒಂದು ಕಡೆ ಇಲ್ಲಪ್ಪ ನಮಗೆ ಸಂಬಳ ಬೇಕು ಒಂದು ಕೆರಿಯರ್ ಅಂತ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ನಾನು ಬಿಲೀವ್ ಮಾಡೋದು ಇದ್ರೂ ಅಷ್ಟೇ ಏನಾದ್ರು ಆಗಲಿ ಒಂದು ಕಡೆ ಬಂದ್ಬಿಡ್ಬೇಕು, ಅದಾದಮೇಲೆ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ. ಸೊ ಇದು ನನಗೆ ನಮ್ಮ ತಂದೆ ಫಸ್ಟ್ ನಾನು MBA ಮುಗಿದ ಮೇಲೆ ಹೇಳ್ತಾಯಿದ್ರು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಕೆಲಸ ಮಾಡುವಾಗ ಸಿನಿಮಾಗೆ ಹೋಗ್ಬೇಕು ಅಂತ ನಂದೊಂದು ಆಸೆ. ಅವರು ಒಂದು ಕೆಲಸ ಮಾಡೋ ಒಂದು ಕಂಪ್ನಿಲಿ ಕೆಲಸ ಸೇರ್ಕೊಂಡ್ಬಿಡು, ಕೆಲಸ ಮಾಡ್ತಾ ಇದನ್ನು ಟ್ರೈ ಮಾಡು ಅಂತಂದು. ನಾನು ಅವತ್ತಿರದೆ ಇಲ್ಲ ಮಾಡಿದ್ರೆ ಒಂದನ್ನು ನಾನು ನೀಟಾಗಿ ಫೋಕಸ್ ಮಾಡ್ತೀನಿ, ಏನಾಗುತ್ತೋ ಅವ್ನು ನೋಡ್ಕೊಳ್ಳೋಣ ಅಂತ. ಸೊ ಅದು ಆ ಡಿಸಿಷನ್ನು ಹೇಳೋದ್ರಲ್ಲ, ಪೇಷನ್ಸ್ ಅಂತ ಕೇಳೋದ್ರಲ್ಲ. ಸೊ ಅದೊಂದು 10 ವರ್ಷ ತಗೊಳುತ್ತೆ ಆ ಪೇಷನ್ಸು, ಅದೊಂದು ಸ್ಟ್ರಗಲ್. ಸೊ ಬಟ್ ಡೆಫಿನೆಟ್ಲಿ ಅದೊಂದು ರಿಸಲ್ಟ್ ಕೊಡುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ರವಿ ಅವ್ರಿಗೆ 8 ವರ್ಷದ ಒಂದು ಎಫರ್ಟ್ಸು ಅಥವಾ ಒಂದು ಕನಸುಗಳು ಈಗ ಬಂದಿದೆ. ಸೊ ಒಳ್ಳೇದಾಗಲಿ. ನಾವು ಯಾವಾಗಲೂ ಕತೆ ಬರೆಯುವಾಗ ಒಂದು ಅನ್ಕೋತಾ ಇರ್ತೀವಿ, ಅಂದರೆ ಏನು ಅಂದ್ಕೊಂಡ್ರು ಇದನ್ನು ಏನೋ ಬಂದಿದೆಯಲ್ಲ, ಇದರೊಂದಷ್ಟು ಸಿನಿಮಾಗಳು ಬಂದಿದೆಯಲ್ಲ, ಅಥವಾ ಒಂದು 30 ವರ್ಷದಿಂದ ಇದೇ ಕತೆ ಹೇಳ್ತಾ ಇದ್ದಾರೆ, ಮತ್ತೆ ಅದನ್ನೇ ಹೇಳ್ಬೇಕಾ. ಸೊ ಆ ಥರದೊಂದಷ್ಟು ವಿಷಯಗಳು ಬರುತ್ತೆ. ಬಟ್ ಇದೊಂದು ಕಾನ್ಸೆಪ್ಟು ಒಂದು ಡಾರ್ಕ್ ವೆಬ್ ಮೇಲೆ ಮಾಡಿರೋಂಥದ್ದು. ಸೊ ಅದು ಕಾನ್ಸೆಪ್ಟ್ ಇವ್ರು ಏನು ಅಂದ್ಕೊಂಡಿದ್ದಾರೆ ಅದೇ ಒಂದು ಯೂನಿಕ್ ಆಗಿದೆ, ಯಾರೂ ಅಷ್ಟೊಂದು ಟ್ರೈ ಮಾಡಿದ್ದೀರ ಅಂತ ಒಂದು ಇದು. ಸೊ ಯಾವಾಗಲೂ ಒಂದು ಹೊಸ ಪ್ರಯತ್ನಗಳಲ್ಲಿ ಒಂದು ಸಕ್ಸಸ್ ಜನರಲಿ ಜಾಸ್ತಿ ಸಿಗುತ್ತೆ. ಸೊ ಐ ಹೋಪ್ ಈ ಸಿನಿಮಾಗೆ ಒಳ್ಳೇದಾಗಲಿ. ಆ್ಯಂಡ್ ಅವ್ರ ಎಫರ್ಟ್ಗೆ, ಅವ್ರ ಕನಸಿಗೆ ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ದಯಾಳ್ ಸರ್ ಅಂದರು, ಸೊ ನಾಲೆಜ್ ಇರೋರನ್ನ ಕರೆಸಿ ಇದನ್ನು ಡಾರ್ಕ್ ವೆಬ್ ಬಗ್ಗೆ ಮಾತಾಡಬೇಕು ಅಂತ. ನಂಗೆ ದೇವರನ್ನೇ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಸಿನಿಮಾ ನೋಡಿದ್ಮೇಲೆ ಒಂದು ಐಡಿಯಾ ಬರ್ಬೋದು. ಸೊ ಅವ್ರು ಹೇಳ್ತಿದ್ದಾಗ ಹಿಂಗೆಲ್ಲ ಇದೆಯಾ ಹಂಗೆಲ್ಲ ಇದೆಯಾ ಅಂತ. ಸೊ ಸರಿ ಮನೆಗೆ ಹೋಗಿ ಗೂಗಲ್ ಮಾಡೋಣ ಅಂದರೆ ಇವ್ರು ಬೇರೆ ಸುಕೃತ್ ಅವ್ರು ಬೇರೆ ಇನ್ನೊಂದು ಅಲ್ಲೊಂದು ಬಿಸ್ಕೆಟ್ ಹಾಕಿದ್ರು, ಮಾಡೋಕ್ಕೆ ಹೋಗ್ಬಿಡಿ ನಿಮ್ದೆಲ್ಲ ಹ್ಯಾಕ್ ಆಗ್ಬಿಡುತ್ತೆ ಅಂತ. ಸೊ ಯಾಕೆ ಹ್ಯಾಕ್ ಮಾಡ್ಕೊಳ್ಳೋದು, ಸಿನಿಮಾ ಬಂದಮೇಲೆ ಸಿನಿಮಾನೇ ನೋಡ್ಬೋಣ ಅಂತ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ದಯಾಳ್ ಸರ್ಗೆ ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ತುಂಬ ಯುನೀಕ್ ಸಬ್ಜೆಕ್ಟ್ಸ್ಗಳು ಮತ್ತು ಯುನೀಕ್ ಕಾನ್ಸೆಪ್ಟ್ಗಳ ಮೇಲೆ ಜಾಸ್ತಿ ಅವರು ಕಣ್ಣು ಇಡ್ತಾರೆ. ಅದೇನಪ್ಪ ಯುನೀಕ್ ಮೇಲೆ ತುಂಬ ಇಡ್ತಾರೆ ಕಣ್ಣು. ಒಳ್ಳೇದಾಗಲಿ ದಯಾಳ್ ಸರ್. ಆ್ಯಂಡ್ ಡೈರೆಕ್ಟರ್ಸ್ ಇಬ್ರಿಗೂ ಆ್ಯಂಡ್ ಆ್ಯಕ್ಟರ್ಸ್ ದೇವಯ್ಯ ಆ್ಯಂಡ್ ಸಾತ್ವಿಕ್ ಇಬ್ರಿಗೂ ಒಳ್ಳೇದಾಗಲಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ಸಿನಿಮಾ ನೋಡಿದಾಗ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ, ಸೊ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಆ್ಯಂಡ್ ಸುಕೃತ ಅವ್ರದ್ದು ಜಟ್ಟ ಸಿನಿಮಾ ನಾನು KR ಪೇಟಲ್ಲಿ ನೋಡಿದ್ದೆ. ಶೂಟಿಂಗ್ ಮಾಡೋ ಟೈಮಲ್ಲಿ 1-2 ಅವರ್ಸ್ ಬ್ರೇಕ್ ತೊಗೊಂಡು ನನ್ನ ಸೀನಲ್ಲಿ ಅವಾಗ ಹೋಗಿ ಸಿನಿಮಾ ನೋಡೋಣ ಅಂತ ಕೂತ್ಕೊಂಡು ನೋಡಿದ್ದೆ ಥಿಯೇಟ್ರಲ್ಲಿ. ತುಂಬ ಚೆನ್ನಾಗಿತ್ತು ಸಿನಿಮಾ. ಸೊ ಅದಾದಮೇಲೆ ಎಲ್ಲೋ 10 ವರ್ಷ ಹೋಗ್ಬಿಟ್ಟಿದ್ರು, ಈಗ ಬಂದರೆ ಅಂತ ಹೇಳಿದ್ರು. ಯಾಕೆ ಹೋದ್ರಿ ಅಂದರೆ ಗೊತ್ತಲ್ಲ ಇಂಡಸ್ಟ್ರಿ ಅಂದರು. ಅದೇ ಪೇಷನ್ಸ್. ಸೊ ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಈ ಪ್ರೊಡಕ್ಷನ್ ಹೌಸ್ ಶುರುವಾಗಿ ಆಲ್ಮೋಸ್ಟ್ ಒಂದು 15 ಇಯರ್ಸ್ ಆಗಿದೆ. 2004 ಒಂದು ಡ್ರೀಮ್ ಆಗಿ ಫಸ್ಟ್ ಸಿನಿಮಾ ಆಗಿದ್ದು 2006-8 ಆ ರೇಂಜಲ್ಲಿ. ಇದು ನಂದು 12th ಪ್ರೊಡಕ್ಷನ್ ಆ್ಯಕ್ಚುಲಿ. ಕನ್ನಡದಲ್ಲಿ 10 ಸಿನಿಮಾ, ಇದನ್ನು ಸೇರಿ ತಮಿಳಲ್ಲಿ 2 ಸಿನಿಮಾ. ಸೊ ಟೋಟಲಿ 12 ಸಿನಿಮಾ ಪ್ರೊಡ್ಯೂಸ್ ಆಗಿದೆ ಡಿ ಪಿಕ್ಚರ್ಸಿಂದ. ಬಟ್ ಈ 11 ಪ್ರೊಡಕ್ಷನ್ಸ್ ನಾನು ಏನು ಮಾಡಿದ್ದೀನಿ ಇದಕ್ಕೆ ಮುಂಚೆ ಅಷ್ಟು ನಾನೇ ಡೈರೆಕ್ಟ್ ಮಾಡಿದ್ದು, ನಾನೇ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದು. ಫಸ್ಟ್ ಟೈಮ್ ಒಬ್ಬ ಬೇರೆ ಡೈರೆಕ್ಟರ್ಸ್ನ ಇಟ್ಕೊಂಡು ನಾನು ಪ್ರೊಡ್ಯೂಸ್ ಮಾಡಿರೋ ಮೊದಲನೇ ಸಿನಿಮಾ. ಆ್ಯಕ್ಚುಲಿ ಟು ಬಿ ಹಾನೆಸ್ಟ್, ನಾನು ಪ್ರೊಡಕ್ಷನ್ ಹೌಸ್ ಶುರು ಮಾಡುವಾಗ ನನಗೆ ಆ ಥರ ಐಡಿಯಾ ಇರಲಿಲ್ಲ. ಓಕೆ, ಕೆಲವು ಕಂಟೆಂಟ್ಗಳನ್ನ ನನ್ನ ಕಂಫರ್ಟ್ಗೆ ಒಬ್ಬ ಪ್ರೊಡ್ಯೂಸರ್ನ ನಾನು ಕನ್ವಿನ್ಸ್ ಮಾಡಿ, ಸರ್ ಇದಿಷ್ಟು ವ್ಯಾಪಾರ ಇದೆ, ಇದು ನಿಮ್ಮ ಕೈಗೆ ಮತ್ತೆ ರಿಟರ್ನ್ ಆಗಬೇಕಂದ್ರೆ 2 ವರ್ಷ ಆಗುತ್ತೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗೆ ಒಂದು ತಾಳ್ಮೆ ಬೇಕು, ಸಖತ್ ದುಡ್ಡಿದೆ ಅದರಲ್ಲಿ. ಬಟ್ ಯು ಹ್ಯಾವ್ ಟು ಅಷ್ಟು ವೆಯ್ಟ್ ಮಾಡಿದ್ರೆ ಒಂದು ರೆಗ್ಯುಲರ್ ಆಗಿ ಒಂದು 100 ರೂಪಾಯಿ ಹಾಕಿದ್ರೆ 800 ರೂಪಾಯಿ ತೊಗೊಳ್ಳೋ ಕೆಪಾಸಿಟಿ ಇದೆ ಕಂಟೆಂಟ್ ಸಿನಿಮಾಗೆ. ಆ ವ್ಯಾಪಾರ ನನಗೆ ಗೊತ್ತಿದೆ, ಅದಕ್ಕೆ ಎಷ್ಟು ತಾಳ್ಮೆ ಬೇಕೋ ಅದು ನನ್ನ ಹತ್ರ ಇದೆ. ಅದರಿಂದ ನಾನು that was the intention to start a production house where I can produce content oriented films. ನನ್ನ ದುಡ್ಡು, so I am answerable only to myself ಅನ್ನೋದು ಒಂದಿತ್ತಲ್ಲ, ಬೇರೆ ಯಾರ ಹತ್ರ ನಾನು ಆನ್ಸರಬಲ್ ಇಲ್ಲ ನಾನು ಅಂತ ಆ ಥರ ಸಿನಿಮಾ ಮಾಡುವಾಗ. ಸೊ ಆ ರೀತಿಯಲ್ಲೇ ನಾನು ಸಿನಿಮಾ ಮಾಡ್ಕೊಂಡು ಬಂದೆ. ಮತ್ತು ಯಾವುದೋ ಒಂದು ಪಾಯಿಂಟಲ್ಲಿ ಒಂದು
ಪ್ರಾಬಬ್ಲಿ ಒಂದು 1 ಇಯರ್ಗೆ ಮುಂಚೆ ರವಿಚೇತನ್ ಆಲ್ರೆಡಿ ನನಗೆ ಪರಿಚಯ ಇದ್ದಾರೆ. ಅವ್ರದ್ದು ಕೋಮಾ ಸಿನಿಮಾ ಟೈಮಿಂದ ನನಗೆ ಪರಿಚಯ ಇರೋರು. ಒಂದು ದಿವಸ ಬಂದರು, ಸರ್ ಈ ಥರ ನಾವು ಏನೂ ಇಲ್ಲ, ಈ ಥರ ಒಂದು ಕಾನ್ಸೆಪ್ಟ್ ಅಂದ್ಕೊಂಡು ಒಂದಿಷ್ಟು ಶೂಟು ಮಾಡಿಬಿಟ್ಟಿದ್ದೀವಿ ನಾವು. ಅದ್ರದ್ದೊಂದು ಸಣ್ಣ ಟೀಸರ್ ಥರ ಮಾಡ್ಕೊಂಡಿದ್ದೀನಿ, ಇಲ್ಲಿಂದ ನಿಮ್ಗೆ ಗೈಡೆನ್ಸ್ ಬೇಕು, ಯಾವ ಥರ ಮಾಡೋಣ ಸಿನಿಮಾನ, ಹೆಂಗೆ ಮಾಡೋಣ ಅಂತ ನಾವು ತೋರಿಸಿದ್ರು. ಆ ಟೈಮಲ್ಲಿ ನಾನು ಸ್ವಲ್ಪ ಫ್ರೀ ಆಗಿದ್ದೆ. ನಾನು ಕೂತ್ಕೊಂಡು ನೋಡಿದ್ರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ. ಫಸ್ಟ್ ಟೈಮ್ ಆಫ್ಟರ್ ಗುಲ್ಟು ಅನಿಸುತ್ತೆ, ಗುಲ್ಟು ಸಿನಿಮಾ ಆದಮೇಲೆ ಕನ್ನಡದಲ್ಲಿ ಇಲ್ಲ ಸೌತ್ ಇಂಡಿಯಾದಲ್ಲಿ ಡಾರ್ಕ್ ನೆಟ್ ಬಗ್ಗೆ ಒಂದು ಸಿನಿಮಾ ಅನ್ನೋದು ನನ್ನ ತಲೆಗೆ ಬಂತು. ಅಂದರೆ ಒಂದು ಸಿನಿಮಾದಲ್ಲಿರುವ ಕಂಟೆಂಟ್ ಬಗ್ಗೆ ಒಂದು ಡಿಫ್ರೆಂಟ್ ಕಂಟೆಂಟ್ ಬಗ್ಗೆ ಒಬ್ಬ ವ್ಯಕ್ತಿ, ಒಬ್ಬ ಡೈರೆಕ್ಟರ್ ಡೀಲ್ ಮಾಡಬೇಕಂದ್ರೆ ಅವ್ನಿಗೆ ಅಟ್ಲೀಸ್ಟ್ ಮಿನಿಮಮ್ ಅದನ್ನ ಬಗ್ಗೆ ನಾಲೆಡ್ಜ್ ಇರಬೇಕು. ಅವರಿಬ್ಬರು ಸಾಫ್ಟ್ವೇರ್ ಲೈನಲ್ಲಿ ಇರೋದ್ರಿಂದ ಅದು ತುಂಬ ಈಸಿಯಾಗಿ ಅವರಿಗೆ ಹ್ಯಾಂಡಲ್ ಮಾಡೋಕ್ಕೆ ಬಂತು. ನನಗೆ ವಾಟ್ ಎವರ್ ದ ಫುಟೇಜ್ ಎಲ್ಲ ನೋಡಿದೆ. ಒಂದು ಪಾಯಿಂಟಲ್ಲಿ ಹೇಳಿದೆ, ನೋಡಿ ನೀವು ನನ್ನ ಹತ್ರ ಗೈಡೆನ್ಸ್ಗೋಸ್ಕರ ಬಂದ್ರಿ, ಕ್ಯಾನ್ ಐ ಗಿವ್ ಯು ಪ್ರಪೋಸಲ್ ಅಂತ ಕೇಳಿದೆ. ಏನು ಸರ್ ಅಂದರು, ಇಲ್ಲಿಂದ ನಾನು ಟೇಕ್ ಓವರ್ ಮಾಡ್ಕೊಳ್ಳ ಈ ಸಿನಿಮಾನ, ನಾನೇ ಪ್ರೊಡ್ಯೂಸ್ ಮಾಡಲಾ, ನಾವೊಂದು ಬಿಸ್ನೆಸ್ ಅರೇಂಜ್ಮೆಂಟ್ಸ್ ಬರೋಣ, ನಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳ ನನ್ನ ಬ್ಯಾನರಲ್ಲಿ ಇದನ್ನು ಅಂತ ಕೇಳಿದೆ. ಅದರಲ್ಲಿ 2 ರೀಸನ್ ಇತ್ತು. ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ನನ್ನ ಪ್ರೊಡಕ್ಷನಲ್ಲಿ ಬರುತ್ತೆ ಅನ್ನೋದು ಒಂದು. ಇನ್ನೊಂದು, ಆಫ್ಟರ್ 2022 ನಾನು ಕನ್ನಡದಲ್ಲಿ ಸಿನಿಮಾ ಮಾಡಿಲ್ಲ. 9ನೇ ದಿಕ್ಕ ಆದಮೇಲೆ ತಮಿಳ್ ಸಿನಿಮಾನೇ 2 ಸಿನಿಮಾನು, ಕೊಂಡಾಳ್ಪಾವಂ ರೀಮೇಕ್ ಆಫ್ ಆ ಕರಾಳ ರಾತ್ರಿ ಮತ್ತು ಮಾರುತಿನಗರ್ ಪೊಲೀಸ್ ಸ್ಟೇಷನ್ ಅಂತ ಆಹಾ ಒರಿಜಿನಲ್ 2 ತಮಿಳಲ್ಲೇ ಆಯಿತು. ಸೊ ನನ್ನ ಕನ್ನಡ ಅನ್ನೋದು ನನ್ನ ಬೇಸಿಕ್, ನಾನು ಎಲ್ಲೇ ಮಾತಾಡೋದು, ತೆಲುಗು ಸಿನಿಮಾ ಮಾಡುವಾಗಲೂ ಆಗಲಿ, ಇದು ತಮಿಳ್ ಸಿನಿಮಾ ಮಾಡುವಾಗಲೂ ನನ್ನನ್ನು ನಾನು ಐಡೆಂಟಿಫೈ ಮಾಡ್ಕೊಳ್ಳೋದು ಆ್ಯಸ್ ಎ ಕನ್ನಡ ಫಿಲ್ಮ್ ಮೇಕರ್. ಸೊ ಆ ಕನ್ನಡದಲ್ಲಿ ಇಲ್ಲ 2 ವರ್ಷ ಆಯ್ತಲ್ಲ ಸಿನಿಮಾ, ನಮ್ಮದೊಂದು ಪ್ರೊಡಕ್ಷನ್ ಒಂದು ಸಿನಿಮಾ ಅಟ್ಲೀಸ್ಟ್ ಬರಬೇಕು ಅನ್ನೋದು ಒಂದು ಇತ್ತು, ಪ್ಲಸ್ ಒಂದು ಒಳ್ಳೆ ಸಿನಿಮಾ ಬರಬೇಕು ಅನ್ನೋದಿತ್ತು. ಸೊ ದಿಸ್ ಇಸ್ ದ ಹೋಲ್ ಸ್ಟೋರಿ. ಈ ಸಿನಿಮಾಗೆ ನಾನು ಹೆಂಗೆ ಪ್ರೊಡ್ಯೂಸರ್ ಆದೆ ಅನ್ನೋದು. ಆಮೇಲೆ ವೆರಿ ರೀಸೆಂಟ್ಲಿ ನಾನು ಸಿನಿಮಾ ಎಲ್ಲ ಸ್ಟೇಜಲ್ಲೂ ನೋಡಿ ನನ್ನ ಕರೆಕ್ಷನ್ಸ್, ನನ್ನ ಔಟ್ಪುಟ್ಸು ತುಂಬ ಹಾನೆಸ್ಟಾಗಿ ಪ್ರೌಡಾಗಿ ಹೇಳ್ಕೊಳ್ತೀನಿ. ಅವ್ರು ತುಂಬ ಫೋರ್ಸ್ ಮಾಡಲ್ಲ, ಏನಾದರೂ ಕರೆಕ್ಷನ್ ಇದ್ದರೆ ದಿಸ್ ಇಸ್ ಮೈ ಸಜೆಷನ್ ನೋಡಿ ಅಂತಲೇ ಹೇಳ್ತೀನಿ. ಒಬ್ಬ ಪ್ರೊಡ್ಯೂಸರಾಗಿ ಯಾವತ್ತೂ ನಾನು ಡಿಕ್ಟೇಟರ್ಶಿಪ್ ಎಲ್ಲ ತೋರಿಸಿಲ್ಲ ಅವ್ರ ಹತ್ರ. ಆಮೇಲೆ ಅದನ್ನು ಸಜೆಷನ್ ಮಾಡ್ತೀನಿ. ಕೆಲವು ಟೈಮ್ ಅವರು ಅದರಲ್ಲಿ ಡಿಫ್ರೆನ್ಸ್ ಇರುತ್ತೆ, ಬಟ್ ಆ ಕರೆಕ್ಷನ್ಸ್ ಏನಿದೆ ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡ್ಕೊಂಡೆ ಬಂದು ಒಂದು ಪಾಯಿಂಟಲ್ಲಿ ಮೊನ್ನೆ ನಮ್ಮ ಟೀಮ್ ಒಂದು 10 ಜನ ಪ್ಲಸ್ ಸಿನಿಮಾದಲ್ಲಿ ಮಾಡಿರುವ ಟೆಕ್ನಿಷಿಯನ್ಸ್, ಆ್ಯಕ್ಟರ್ಸ್ ಎಲ್ಲರನ್ನೂ ಕರೆದು ಸಿನಿಮಾ ಒಂದು ಫ್ಲೋ ನೋಡಿದ್ವಿ. ಒಂದು 20 ಜನ ಅವತ್ತು ಕರೆದು ನೋಡುವಾಗ ಎಲ್ಲರೂ ತುಂಬಾ ಖುಷಿಪಟ್ಟರು. ಸೊ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಆಯಿತು. ಓಕೆ, ನನ್ನ ಜಡ್ಜ್ಮೆಂಟ್ ಮಿಸ್ ಆಗಿಲ್ಲ, ಚೆನ್ನಾಗೇ ಇದೆ, ನಾವು ಕರೆಕ್ಟ್ ಒಳ್ಳೆ ಸಿನಿಮಾನೇ ತೊಗೊಂಡಿದ್ದೀವಿ ಅನ್ನೋದು ಒಂದು ಲೆವೆಲ್ಗೆ ಬಂತು. ನನಗೆ ಕಾನ್ಫಿಡೆನ್ಸ್ ಬಂತು. ಈ ಸಿನಿಮಾ ಬಂದು ಆ್ಯಸ್ ಐ ಮೆನ್ಷನ್ಡ್ ಡಾರ್ಕ್ ನೆಟ್ ಬಗ್ಗೆ, ಅದರಲ್ಲಿರೋ ಅದನ್ನು ಆ ವರ್ಲ್ಡಲ್ಲಿ ಒಂದು ಸಖತ್ ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ಸ್ ಬಗ್ಗೆ ಈ ಸಿನಿಮಾ ಇದೆ. ಅದರಲ್ಲಿ ನಾವು ಒಂದು ಸಣ್ಣ ಒಂದು ಕಾನ್ಸೆಪ್ಟ್ನ ತೊಗೊಂಡಿದ್ದೀವಿ. ಡಾರ್ಕ್ ನೆಟ್ ಏನು ಅನ್ನೋದನ್ನು ಆಲ್ರೆಡಿ ಡಿಫೈನ್ ಮಾಡಿದ್ದೀವಿ. ಇಟ್ಸ್ ಎ ಪ್ಯಾರಲಲ್ ಲೈಫ್, ಒಂದು ಡಾರ್ಕ್ ಲೈಫ್ ಪ್ಯಾರಲಲ್ ಟು ಇಂಟರ್ನೆಟ್. ಅಲ್ಲಿ ಎಷ್ಟೆಷ್ಟು ವಿಷಯಗಳು ವರ್ಲ್ಡ್ ಲೆವೆಲ್ ನಡೀತಾ ಇದೆ. ಅದರಲ್ಲಿ ಒಂದು ಸಣ್ಣ ಒಂದು ವಿಷಯನ ತೊಗೊಂಡು ಈ ಸಿನಿಮಾ ಮಾಡಿದ್ದೀವಿ. ನಾನು ತುಂಬ ಕ್ಲೆವರಾಗಿ ಇದನ್ನು ಡಿಸೆಂಬರಲ್ಲೇ ಸೆನ್ಸಾರ್ ಮಾಡ್ಕೊಂಡ್ಬಿಟ್ಟೆ. ಫಾರ್ ದ ಬೆನಿಫಿಟ್ಸ್ ವಾಟ್ ಎವರ್ ಫ್ರಮ್ ಗೌರ್ಮೆಂಟಿಂದ ಏನೋ ಒಂದು ಬೆನಿಫಿಟ್ ಸಿಕ್ಕಿದ್ರು ಒಂದು ಲಾಸ್ಟ್ ಫಿನಾನ್ಷಿಯಲ್ ಇಯರಲ್ಲಿ ನಮಗೆ ಸಿಕ್ಕಲಿ ಅನ್ನೋ ಒಂದು ಇದರಲ್ಲಿ ಅದನ್ನು ಮಾಡ್ಕೊಂಡು ಇಟ್ಟಿದ್ದೀನಿ. ಈಗ ನಾನು ಹಗ್ಗ ಅಂತ ಒಂದು ಸಿನಿಮಾಗೆ ಬಿಸ್ನೆಸ್ ಕನ್ಸಲ್ಟೇಷನ್ ಆಗಿ ಒಂದು 15 ಡೇಸ್ಗೆ ಮುಂಚೆ ನಿಮ್ಮನ್ನ ಮೀಟ್ ಮಾಡುವಾಗ ಹೇಳಿದೆ, ಹಗ್ಗ ಸಿನಿಮಾ 23ಗೆ ರಿಲೀಸ್ ಆಗುತ್ತೆ ಆಗಸ್ಟ್ ಅಂದ್ಬಿಟ್ಟು. ಬಟ್ ಅವ್ರು ಏನೋ ಚೂರು ಮುಂದೆ ಹೋಗ್ತಾ ಇದ್ದಾರೆ. ಅದರಿಂದ ಆಗಸ್ಟ್ 23ಗೆ ಈ ಸಿನಿಮಾನ, ಕಪಟಿ ಸಿನಿಮಾನ ನಾವು ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಅದಕ್ಕೆ ಇವತ್ತು ಒಂದು ಟೀಸರ್ ಲಾಂಚ್ ಅಂತ ಮಾಡಿದ್ದೀವಿ. ಜಾಂಕಾರ್ ಮ್ಯೂಸಿಕ್ ಚಾನಲಲ್ಲಿ 12 ಈಗ ಆಲ್ರೆಡಿ ಟೀಸರ್ ಲಾಂಚ್ ಆಗಿರುತ್ತೆ. ಅದೊಂದು ಒಂದು ಪಾಲಿಸಿ ನನಗೆ, ಒಂದು ಬೆಳಗ್ಗೆನೇ ಅಲ್ಲಿ ಲಾಂಚ್ ಮಾಡಿಬಿಟ್ಟು ಆಮೇಲೆ ಸುಮ್ಮನೆ ನಾಮಕವಾಸಿ ಮೀಡಿಯಾನ ಕರೆದು ಲಾಂಚ್ ಮಾಡುವ ಕಲ್ಚರ್ ನನ್ನ ಹತ್ರ ಇಲ್ಲ. ಆ ಮೀಡಿಯಾ ಜೊತೆ ಇಂಟ್ರಾಕ್ಟ್ ಮಾಡುವಾಗಲೇ ಅದು ಲಾಂಚ್ ಆಗಬೇಕು, ಆವಾಗಲೇ ಅದೊಂದು ರೆಸ್ಪೆಕ್ಟು, ನಾವು ಮೀಡಿಯಾ ಕೊಡೋ ರೆಸ್ಪೆಕ್ಟ್ ಅಂತ ನಂಬೋಣ ನಾನು. ಸೊ ನಾವು ಫಾರ್ಮಲಿ ಇಟ್ ಹಸ್ ಬಿನ್ ಲಾಂಚ್ಡ್. ಸೊ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಏನಂದರೆ, ಈ ಸಿನಿಮಾ ಡೆಫಿನೆಟ್ಲಿ ಒಂದು ವೆರಿ ಗುಡ್ ಸಿನಿಮಾವಾಗಿರುತ್ತೆ, ತುಂಬ ಒಳ್ಳೆ ಸಿನಿಮಾವಾಗಿರುತ್ತೆ. ಗೊತ್ತಿಲ್ಲ, ಥಿಯೇಟ್ರಿಂದ ನೀವು ಹೊರಗಡೆ ಬಂದ ಮೇಲೆ ಒಂದು ಇಂಪ್ಯಾಕ್ಟನ್ನು ನೀವು ಕ್ಯಾರಿ ಮಾಡ್ಕೊಂಡು ಬರ್ತೀರಾ ಅಂತ ಗೊತ್ತಿದೆಯಾ.
ಆ ವರ್ಲ್ಡಲ್ಲಿ ಹಿಂಗೆಲ್ಲ ನಡೀತಾ ಇದೆಯಾ ಅನ್ನೋ ವಿಷಯನ ನೀವು ಥಿಂಕ್ ಮಾಡೋಕ್ಕೆ ಹೋದರೆ ಪ್ರಾಬಬ್ಲಿ ನಿದ್ದೆ ಬರಲ್ಲ. ಅಷ್ಟು ಒಂದು ಕ್ರುಯಾಲಿಟಿ ಇದೆ ಆ ವರ್ಲ್ಡಲ್ಲಿ. ಒಳ್ಳೆ ವಿಷಯಗಳು ಇದೆ. ಅದನ್ನ ಬಗ್ಗೆ ಆ್ಯಕ್ಚುಲಿ ಡೈರೆಕ್ಟರ್ಸ್ ಇನ್ನೂ ಚೂರು ಒಂದು 2-3 ವಿಷಯನ ರೆಫರ್ ಮಾಡಿ ಮಾತಾಡುವಾಗ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕನ್ನೋ ಒಂದು ಉದ್ದೇಶ ಬಿಟ್ಟು ಕೋಟ್ಯಾಂತರ ರೂಪಾಯಿ ಎಲ್ಲ ದುಡ್ಡು ಇದೆಲ್ಲ ಮಾಡೋಕ್ಕಾಗಲ್ಲ. ಬಟ್ ಹಾಕಿರೋ ದುಡ್ಡನ್ನ 100% ತೊಗೊಳ್ತೀವಿ. ಅದ್ರ ಮೇಲೆ ಒಂದು 25-30% ಇನ್ನು ಸ್ಪ್ಯಾನ್ ಆಫ್ 1.5 years 2 years ಬರುತ್ತೆ. ಇಷ್ಟೇ ನನ್ನ ಇಂಟೆನ್ಷನ್. ಒಳ್ಳೆ ಉದ್ದೇಶ, ತುಂಬ ಲಿಮಿಟೆಡ್ ಆಗಿ ಒಂದು ಒಳ್ಳೆ ಬಡ್ಜೆಟಲ್ಲಿ ಮಾಡಿದ್ದೀನಿ. ಆ ಸಿನಿಮಾಗೆ ಏನು ಬೇಕೋ ಆ ಬಡ್ಜೆಟಲ್ಲಿ ಮಾಡಿದ್ದೀನಿ. ಐ ಥ್ಯಾಂಕ್ ಮೈ ಟೆಕ್ನಿಕಲ್ ಟೀಮ್, ಡೈರೆಕ್ಟರ್ಸ್ ಆ್ಯಂಡ್ ಕ್ಯಾಮ್ರಾಮನ್. ಮ್ಯೂಸಿಕ್ ಡೈರೆಕ್ಟರ್ ಇಲ್ಲೇ ಇರೋ ಜೋಹನ್, ಮುಂದೆ ಬನ್ನಿಲ್ಲಿ, ಜೋಹನ್ ಅಂತ ಅವರ ಡೆಬ್ಯೂ ಇಲ್ಲಿ. ಇದಕ್ಕೆ ಮುಂಚೆ ಸಿಲ್ಕ್ ಬೋರ್ಡ್ ಅಂತ ಒಂದು ಸಿನಿಮಾ, ಅದು ಬಂದು ಕನ್ನಡದಲ್ಲಿ ಮೆಟ್ರೋ ಅಂತ ಒಂದು ತಮಿಳ್ ಸಿನಿಮಾ ರೀಮೇಕ್. ಆ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವ್ರದ್ದೇ. ಬಟ್ ಇಲ್ಲಿ ಟೆಕ್ನಿಕಲ್ ದಿಸ್ ಇಸ್ ಇಸ್ ಡೆಬ್ಯೂ. ತುಂಬ ಒಳ್ಳೆ ಮ್ಯೂಸಿಷಿಯನ್. ಐ ವಿಲ್ ಸೇ ಈಸ್ ಎ ಗುಡ್ ಕಂಪೋಸರ್ ಆಲ್ಸೋ. ಒಂದೇ ಒಂದು ಸಾಂಗ್ ಇದೆ ಸಿನಿಮಾದಲ್ಲಿ, ನೀವು ಈ ಟೀಸರ್ ನೋಡುವಾಗಲೇ ಗೊತ್ತಾಗುತ್ತೆ ಅವರ ಇಂಟೆನ್ಸಿಟಿ ಆಫ್ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಂಡು ಮಾಡಿದ್ದಾರೆ ಅಂತ. ಸೊ ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಐ ಶುಡ್ ಟಾಕ್ ಅಬೌಟ್ ದ ಆ್ಯಕ್ಟರ್ಸ್. ಸುಕೃತಾಜಿ ಆಗಲಿ, ದೇವಯ್ಯ ಅಂದ್ ಹೊಸ ಒಂದು ಹುಡುಗನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಸಾತ್ವಿಕ್ ಕೃಷ್ಣನ್ ಅಂತ. ಒಂದು ಇವರೆಲ್ಲ ಆಲ್ರೆಡಿ ಕಮಿಟ್ ಆದಮೇಲೆ, ಸೊ ನಾನು ಆ ಕ್ರೆಡಿಟ್ ತೊಗೊಳಕ್ಕಾಗಲ್ಲ. ಆ್ಯಕ್ಚುಲಿ ದ ಕ್ರೆಡಿಟ್ ಶುಡ್ ಗೋ ಟು ರವಿ ಆ್ಯಂಡ್ ಚೇತನ್, ಡೈರೆಕ್ಟರ್ಸ್. ಇದರಲ್ಲಿ ಏನಂದರೆ, ಓಕೆ, ಸುಕೃತ ಬಂದು ಒಂದು ಮೆಚೂರ್ಡ್ ಆ್ಯಂಡ್ ತುಂಬ ವರ್ಸಟೈಲ್ ಆ್ಯಕ್ಟರ್ ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಶಿ ಹಸ್ ಪ್ರೂವ್ಡ್ ವಿತ್ ಮೆನಿ ಸಿನಿಮಾ, ಪರ್ಟಿಕ್ಯುಲರ್ಲಿ ಥ್ರೂ ಚಟ ಆಗಲಿ ಬೇರೆ ಒಂದು ಸಿನಿಮಾ ಆಗಲಿ ಪ್ರೂವ್ ಮಾಡಿದ್ದಾರೆ. ಇಲ್ಲಿ ಐ ಶುಡ್ ಮೆನ್ಷನ್ ಅಬೌಟ್ ಸಾತ್ವಿಕ್ ಆ್ಯಂಡ್ ದೇವಯ್ಯ. ವಿಷಯ ಏನಂದರೆ 100% ಹೇಳ್ತೀನಿ, ಕನ್ನಡ ಸಿನಿಮಾಗೆ ಒಬ್ಬ 2 ರಿಯಲಿಸ್ಟಿಕ್ ಆ್ಯಕ್ಟರ್ಸ್ ಅಂತ ನಾನು ಹೇಳ್ಬೋದು. ನನ್ನ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ, 100% ಹೇಳ್ತೀನಿ. ವೆರಿ ವೆರಿ ಗುಡ್ ಆ್ಯಕ್ಟರ್ಸ್. ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ. ಅವರಿಬ್ಬರೂ ಡೆಫಿನೆಟ್ಲಿ ಈ ಕನ್ನಡ ಸಿನಿಮಾ ಯೂಸ್ ಮಾಡ್ಕೋಬೇಕು. ವೈ ನಾಟ್, ಇಂಡಿಯನ್ ಸಿನಿಮಾನೇ ಯೂಸ್ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಏನಾದರೂ ಮರ್ತಿದ್ರೆ ನಾನು ಡೆಫಿನೆಟ್ಲಿ ಬಿಡಲ್ಲ, ನಿಮಗೆ ಗೊತ್ತಿದೆ. ಮತ್ತೆ ಒಂದ್ಸರಿ ಬಂದು ಸ್ಟೇಜಲ್ಲಿ ಮಾತಾಡ್ತೀನಿ. ಸದ್ಯಕ್ಕೆ ಇಷ್ಟು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ನೀಡ್ ಯುವರ್ ಸಪೋರ್ಟ್ ಅಷ್ಟೇ. ಹಾಯ್, ಎಲ್ರಿಗೂ ನಮಸ್ಕಾರ. ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಧನ್ಯವಾದಗಳು, ಆ್ಯಂಡ್ ನೂತನ್ ಸರ್ ಥ್ಯಾಂಕ್ ಯು, ಆ್ಯಂಡ್ ಮೀಡಿಯಾದವ್ರಿಗೆ ಎಲ್ಲರಿಗೂ ಧನ್ಯವಾದ. ಐ ಥಿಂಕ್ ಈ ಇಂಟಿಮೇಷನ್ ವಾಸ್ ವೆರಿ ಶಾರ್ಟ್. ದಯಾಲ್ ಸರ್ ವೆರಿ ಶಾರ್ಟ್ ಇಂಟಿಮೇಷನಲ್ಲಿ ಇದನ್ನೆಲ್ಲ ಅರೇಂಜ್ ಮಾಡಿರೋದು, ಆದರೂ ನೀವೆಲ್ಲರೂ ಬಂದಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಏನು ಮಾತಾಡಬೇಕು ಅಂತ ಅಂದರೆ, ದರ್ ಇಸ್ ನಥಿಂಗ್ ಲೆಫ್ಟ್. ದಯಾಲ್ ಸರ್ ಮತ್ತು ರವಿ, ಚೇತನ್ ಎಲ್ಲರೂ ಎಲ್ಲರನ್ನೂ ಕವರ್ ಮಾಡಿದ್ದಾರೆ. ನನಗೆ ಈ ಸಿನಿಮಾ ಬಂದಾಗ ಆನೆಸ್ಟಾಗಿ ಹೇಳಬೇಕಂದ್ರೆ, ನಾನು ಇಂಡಸ್ಟ್ರಿನೇ ಬಿಟ್ಟಿದ್ದೆ. LLB ಗ್ರ್ಯಾಜುಯೇಷನ್ ಮಾಡ್ಕೊಂಡು ಆರಾಮ್ಸೆ ಉಡುಪಿಯಲ್ಲಿದ್ದೆ. ಆ್ಯಂಡ್ ರವಿ ವಾಸ್ ದ ಫಸ್ಟ್ ಪರ್ಸನ್ ಹೂ ಸ್ಪೋಕ್ ಟು ಮೀ. ಹಿ ಗೇವ್ ಮೀ ಅಂದರೆ ಒಂದು ಲೈನ್ ಹೇಳಿದ್ರು. ಆ್ಯಂಡ್ ದೆನ್ ನಂಗೆ ಗೊತ್ತಿರಲಿಲ್ಲ ದಟ್ ವಿ ಹ್ಯಾವ್ 2 ಡೈರೆಕ್ಟರ್ಸ್ ಆನ್ ಸೆಟ್. ವೆನ್ ಐ ಕೇಮ್ ಟು ದ ಸೆಟ್, ಅಂದರೆ ಫಸ್ಟ್ ಅದೇನು ದಯಾಲ್ ಸರಿಗೆ ತೋರಿಸ್ಬೇಕಂತ ಏನು ಫಸ್ಟ್ ಶೂಟ್ ಮಾಡಿದ್ವಿ, ಅದೊಂದು ಮನೇಲಿ ಶೂಟ್ ಮಾಡಿದ್ವಿ. ಸೊ ದೇ ಹ್ಯಾಡ್ ಪ್ಲ್ಯಾನ್ಸ್ ದ್ಯಾಟ್ ಫಸ್ಟ್ ಈ ಥರ ಶೂಟ್ ಮಾಡ್ಕೊತೀವಿ, ಆ್ಯಂಡ್ ದೆನ್ ವಿಲ್ ಟೇಕ್ ಸಮ್ ಟೈಮ್ ಗ್ಯಾಪ್ ಬಿಕಾಸ್ ದೇ ಆರ್ ವರ್ಕಿಂಗ್ ಪ್ರೊಫೆಷ್ನಲ್ಸ್. ಸೊ ಆ್ಯಂಡ್ ದೆನ್ ಶೆಡ್ಯೂಲ್ ಬ್ರೇಕ್ ತುಂಬ ಇರುತ್ತೆ, ಆ್ಯಂಡ್ ದೆನ್ ವಿಲ್ ಶೂಟ್ ನೆಕ್ಸ್ಟ್ ಶೆಡ್ಯೂಲ್ ಅಂತೆಲ್ಲ ಇತ್ತು. ಸೊ ಫಸ್ಟ್ ಶೆಡ್ಯೂಲ್ ನಾವು ಮೀಟ್ ಆಗಿ ಬಂದಾಗ ಸರ್ಪ್ರೈಸ್ ಟು ಸಿ ಚೇತನ್, ಆ್ಯಂಡ್ ಐಮ್ ಲೈಕ್ ಓಕೆ 2 ಡೈರೆಕ್ಟರ್ಸ್. ಅವ್ರು ಅವಾಗ ಹೇಳಿದ್ರು, ಫೋನಲ್ಲಿ ಹೇಳಿದಿತ್ತು ಮೇಡಮ್ ಅಂತ, ಬಟ್ ಐ ವಾಸ್ ಡ್ಯೂರಿಂಗ್ ಮೈ ಎಕ್ಸಾಮ್ ಟೈಮ್ಸ್ ನನಗೆ ಅಪ್ರೋಚ್ ಮಾಡಿದ್ದವರು. ಸೊ ಮೇ ಬಿ ಐ ವಾಸ್ ಆಬ್ಸೆಂಟ್ ಮೈಂಡೆಡ್ ಏನೋ ಗೊತ್ತಿಲ್ಲ. ಐ ವಾಸ್ ಸರ್ಪ್ರೈಸ್. ಬಟ್ ಯೂಶ್ವಲಿ ಏನಂದರೆ 1 ಡೈರೆಕ್ಟರ್ ಆ್ಯಂಡ್ DOP ಇದ್ದಾಗಲೇ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಐ ವಾಸ್ ಥಿಂಕಿಂಗ್, ಓ ಇಲ್ಲಿ ಹೇಗಿರ್ಬೋದು 2 ಡೈರೆಕ್ಟರ್ಸ್ ಬಟ್ ಅವರು ಗಂಡ ಹೆಂಡತಿ ಅಂತ ಹೇಳಲ್ಲ, ಗಂಡ ಹೆಂಡತಿ ಜಗಳಾಡ್ತಾರೆ. ದೇ ಆರ್ ಲೈಕ್ ವಾಟ್ ಕ್ಯಾನ್ ಐ ಸೇ, ಚಡ್ಡಿ ಬಡೀಸ್ ಆರ್ ಬೆಸ್ಟ್ ಫ್ರೆಂಡ್ಸ್ ಆರ್ ಸೋಲ್ಮೇಟ್ಸ್. ಬಿಕಾಸ್ ಸೋಲ್ಮೇಟ್ಸ್ ಕ್ಯಾನ್ ಬಿ ಬೆಸ್ಟ್ ಫ್ರೆಂಡ್ಸ್ ಟು. ಸೊ ಎಷ್ಟು ಸಿಂಕ್ ಇರುತ್ತೆ ಅಂದರೆ ಅವರಿಬ್ಬರಲ್ಲಿ ಆನ್ ದ ಸೆಟ್ ಆಲ್ಸೋ ದೇ ನೋ ದೇರ್ ವರ್ಕ್. ಅಂದರೆ ಯೂಶ್ವಲಿ ರವಿ ಅವ್ರು ಸ್ವಲ್ಪ ಮಾರ್ಕ್ ಕಮ್ಮಿ, ಹಿ ಈಸ್ ಮೋರ್ ಇನ್ ಟು ಎಕ್ಸಿಕ್ಯೂಷನ್, ಆ್ಯಂಡ್ ಚೇತನ್ ಅವರು ಈಸ್ ಇನ್ ಟು ಡೈಲಾಗ್ ಡೆಲಿವರಿ ಆರ್ ಪ್ರೆಪಿಂಗ್ ಯು. ಆರ್ಟಿಸ್ಟಿಗೆ ಬಂದುಬಿಟ್ಟು ನೆಕ್ಸ್ಟ್ ಸೀನ್ ಹೇಗಿರುತ್ತೆ ಏನು ಅಂತ ಎಕ್ಸ್ಪ್ಲನೇಷನ್ ಕೊಡೋದು, ಡೌಟ್ಸ್ ಕ್ಲಿಯರ್ ಮಾಡೋದು ವಾಸ್ ಚೇತನ್ಸ್ ಪಾರ್ಟ್. And I have to talk about my co-actors, Devaya and Satvik. Satvik, ಹೊಸ ಹುಡುಗ, ಫ್ರೆಶ್, ಆ್ಯಂಡ್ ಟ್ರಸ್ಟ್ ಮೀ
ಆನ್ ಸ್ಕ್ರೀನ್ ಅವ್ನ ಪರ್ಫಾರ್ಮೆನ್ಸ್ ಎಷ್ಟು ಫ್ರೆಶ್ ಆಗಿದೆ ಅಂದರೆ, ಎಷ್ಟು ಕನ್ವಿನ್ಸಿಂಗ್ ಆಗಿದೆ ಅಂದರೆ, ಮೊನ್ನೆ ರೀಸೆಂಟ್ಲಿ ಶೋ ಅರೇಂಜ್ ಮಾಡಿದ್ದಿತ್ತು. ಸೊ ಫಸ್ಟ್ ಥಿಂಗ್ ಐ ಸಾ ಆ್ಯಂಡ್ ನೋಟಿಸ್ ಥ್ರೂ ಔಟ್ ದ ಫಿಲ್ಮ್ ಅಂದರೆ ಹಿಮ್ ಆ್ಯಂಡ್ ಹಿಸ್ ಪರ್ಫಾರ್ಮೆನ್ಸ್. ಆ್ಯಂಡ್ ದೇವಯ್ಯ ಹಿಸ್ ಆಲ್ರೆಡಿ ನೋನ್, ಅವ್ರು ತುಂಬ ಹೆಸರು ಮಾಡಿದ್ದಾರೆ ಆಲ್ರೆಡಿ ಸ್ಮಾಲ್ ಸ್ಕ್ರೀನಲ್ಲಿ. ಸೊ ಬಿಗ್ ಸ್ಕ್ರೀನಲ್ಲಿ ಡೆಫಿನೆಟ್ಲಿ ಅವರ ಪರ್ಫಾರ್ಮೆನ್ಸ್ನ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ಮೇ ಬಿ ಇಟ್ಸ್ ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಇದ್ದೇ ಇರ್ಬೋದು, ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ದೇರ್ ಪರ್ಫಾರ್ಮೆನ್ಸ್ ಇಸ್ ವಾಟ್ ಗಿವ್ಸ್ ವೇಟೇಜ್ ಟು ಮೈ ಕ್ಯಾರೆಕ್ಟರ್ ಅಂತ ನಾನು ಹೇಳ್ಬೋದು. ಆ್ಯಂಡ್ ಕಾನ್ಸೆಪ್ಟ್ ವೈಸ್ ರವಿ ಆ್ಯಂಡ್ ಚೇತನ್ ಒಂದು ಫೀಮೇಲ್ ಸೆಂಟ್ರಿಕ್ ಸಿನಿಮಾ. ನಾನು ಅವ್ರಿಗೆ ಒಂದು ಫಸ್ಟ್ ಕ್ವೆಶನ್ ಕೇಳಿದಿಷ್ಟೇ, ಸರ್ ಒಂದು ಮಾರ್ಕ್ ಅಂತ ಬರುವಾಗ ಇಂಡಸ್ಟ್ರೀಲಿ ದೇ ಯೂಶ್ವಲಿ ಗೋ ಇನ್ ಟು ಕಮರ್ಷಿಯಲ್ ಆಸ್ಪೆಕ್ಟ್, ಇಂಥ ಒಂದು ಸಿನಿಮಾ ಹೀಗೆ ಮಾಡಿ ನಮ್ಮ ಹೆಸರು ಇಲ್ಲಿ ಗಳಿಸಬೇಕು, ಅದನ್ನು ದೆನ್ ವಿಲ್ ಗೋ ಫಾರ್ ಎಕ್ಸ್ಪೆರಿಮೆಂಟಲ್ ಜಾನರ್. ಸೊ ನೀವು ಬಿಗಿನಿಂಗ್ ಆಫ್ ದ ಕರಿಯರಲ್ಲೇ ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಒಂದು ರಿಸ್ಕ್ ಫ್ಯಾಕ್ಟರ್ ಅಲ್ವಾ ಅಂತ ಕೇಳಿದ್ದೆ. ಬಟ್ ದೇ ಹ್ಯಾಡ್ ದ ಕಾನ್ಫಿಡೆನ್ಸ್, ಆ ಸ್ಕ್ರಿಪ್ಟಲ್ಲಿ ಇರಲಿ, ಆ ಕಾನ್ಸೆಪ್ಟಲ್ಲಿ ಇರಲಿ, ತುಂಬ ಅದ್ಭುತವಾದ ಕಾನ್ಸೆಪ್ಟ್. ಹೇಗೆ ನಮಗೆ ಇಂಟರ್ನೆಟ್ಟಲ್ಲಿ ಗುಡ್ ಥಿಂಗ್ಸ್ ಇರುತ್ತೆ, ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಇದೆ. ಸೊ ಡಾರ್ಕ್ ವೆಬ್ ಅನ್ನೋದು ಗುಡ್ ಇದೆ, ಬಟ್ ಇಂಟರ್ನೆಟ್ಟಲ್ಲಿ ಎಷ್ಟು ಅಮೌಂಟ್ ಆಫ್ ಬ್ಯಾಡ್ ಇದೆಯೋ ಡಾರ್ಕ್ ನೆಟ್ಟಲ್ಲಿ ಅಷ್ಟು ಅಮೌಂಟ್ ಆಫ್ ಗುಡ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಕಂಪ್ಲೀಟ್ಲಿ ಕ್ರೈಮ್ ಓರಿಯೆಂಟೆಡ್ ವೆಬ್. ಸೊ ಈಗ ಹೋಗ್ಬಿಟ್ಟು ಈ ಟೀಸರ್ ಆದಮೇಲೆ ಅಥವಾ ಈಗ ಮನೆಗೆ ಹೋಗ್ಬಿಟ್ಟು ಡೋಂಟ್ ಸರ್ಚ್ ಫಾರ್ ಡಾರ್ಕ್ ವೆಬ್, ಯು ನೆವರ್ ನೋ ಯುವರ್ ಸಿಸ್ಟಮ್ಸ್ ಕ್ಯಾನ್ ಬಿ ಹ್ಯಾಕ್ ಜಸ್ಟ್ ಬೈ ಸರ್ಚಿಂಗ್ ಫಾರ್ ಡಾರ್ಕ್ ವೆಬ್. ಸೊ ಇಟ್ಸ್ ಅ ವೆರಿ ರಿಸ್ಕಿ ಥಿಂಗ್. ಬಟ್ ಸರ್ ಆಗ ಕೇಳಿದರು ಇದು ಯಾವ ಸೆಟ್ ಆಫ್ ಆಡಿಯನ್ಸಿಗೆ ಅಂತ. ಇಂಟರ್ನೆಟ್ ಯೂಸ್ ಮಾಡೋ ಎಲ್ಲ ಪರ್ಸನ್ಗೂ ಇದು ಆ್ಯಪ್ಟ್ ಸಬ್ಜೆಕ್ಟ್, ಬಿಕಾಸ್ ಈಗ ಇಂಟರ್ನೆಟ್ ಇಲ್ಲದೆ ನಾವು ಯು ಕಾಂಟ್ ಸರ್ವೈವ್. ಸೊ ದಿಸ್ ಇಸ್ ಮೋರ್ ಲೈಕ್ ಫಾರ್ ಎವ್ರಿ ಒನ್ ಹೂ ಯೂಸಸ್ ಇಂಟರ್ನೆಟ್. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಿಮ್ಮ ಡೇಟಾ ಒಂದು ಚಿಕ್ಕ ಪಿನ್, ಒಂದು ಚಿಕ್ಕ ಲಿಂಕ್ ಕ್ಲಿಕ್ ಮಾಡಿದರೆ ಯು ಕ್ಯಾನ್ ಲೂಸ್ ಔಟ್ ಲಾಟ್ ಆಫ್ ಥಿಂಗ್ಸ್. ಸೊ ಬಿ ಕೇರ್ಫುಲ್ ಅಂತ ಒಂದು ಮೆಸೇಜ್ ಇಲ್ಲಿ ಕೊಡ್ತಿದ್ದಾರೆ. ಆ್ಯಂಡ್ ದಿಸ್ ಒನ್ ಥಿಂಗ್ ದಟ್ ಐ ಹ್ಯಾವ್ ಟು ಟೆಲ್, ದಯಾಲ್ ಸರ್ 10 ಇಯರ್ಸಿಂದ ಗೊತ್ತು, ವೆನ್ ಐ ಡೆಬ್ಯೂಟೆಡ್ ಜಟ್ಟ. ಸೊ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಹಿ ಹ್ಯಾಡ್ ಟೋಲ್ಡ್ ದಟ್ ವಿ ವಿಲ್ ಡೆಫಿನೆಟ್ಲಿ ವರ್ಕ್ ಐ ಹ್ಯಾವ್ ಅ ಕಾನ್ಸೆಪ್ಟ್ ಅಂತ ಹೇಳಿದರು. ಬಟ್ ಇಟ್ ಟುಕ್ 10 years ಫಾರ್ ಮೀ ಟು ವರ್ಕ್ ವಿತ್ ಯು ಸರ್. ಜೆನ್ಯೂನ್ ಆಗಿ ಈ ಒಂದು ಪುಟ್ಟ ಟೀಮ್ನ, ಅಂದರೆ ಕ್ಲೂಲೆಸ್ ಆಗಿರೋ ನಮ್ಮ ಟೀಮ್ನ ಕೈ ಹಿಡಿದ್ಬಿಟ್ಟು ಹೀ ಈಸ್ ದ ಒನ್ ಹೂಸ್ ಟೇಕಿಂಗ್ ಅಸ್ ಫಾರ್ವರ್ಡ್, ಮಾರ್ಗದರ್ಶನ ನೀಡಿಬಿಟ್ಟು. ಆ್ಯಂಡ್ ದೆನ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್, ಈಗ ಸಿನಿಮಾ ಎಡಿಟಿಂಗ್ ಆಸ್ಪೆಕ್ಟ್ ಇರಲಿ, ಮ್ಯೂಸಿಕ್ ಆಸ್ಪೆಕ್ಟ್ ಇರಲಿ, ರವಿ ಆ್ಯಂಡ್ ಚೇತನ್ ಅವ್ರಿಗೆ ಒಂದು ಒಳ್ಳೆ ಸಾಥಿ ಅವರು, ಬಿಕಾಸ್ ಹಿ ನೋಸ್ ಎವ್ರಿ ಆಸ್ಪೆಕ್ಟ್ ಆಫ್ ಸಿನಿಮಾ. ಆ್ಯಂಡ್ ಅವ್ರ ಜಡ್ಜ್ಮೆಂಟ್ ನೀವು ಒಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು, ಅವ್ರ ಸಿನಿಮಾ ಅವ್ರು ಯಾವ ಮಾಡಿರೋ ಎಲ್ಲ ಸಿನಿಮಾದಲ್ಲೂ ದೆರ್ ಇಸ್ ಸೋ ಮಚ್ ಕ್ವಾಲಿಟಿ ಆ್ಯಂಡ್ ಕಂಟೆಂಟ್. ಈಗಷ್ಟೇ ನಾವು ಒಳಗೆ ಬರುವಾಗ ಅಲ್ಲಿ ಪೀಪಲ್ ವರ್ ಟಾಕಿಂಗ್, ದಯಾಲ್ ಸರ್ ಸಿನಿಮಾ ಅಂದರೆ ಕಂಟೆಂಟ್ ಇರುತ್ತೆ, ದೆರ್ ಇಸ್ ಸಮಥಿಂಗ್, ದೆರ್ ಇಸ್ ಕ್ವಾಲಿಟಿ. ಸೊ ಅವರು ನಮ್ಮ ಈ ಸಿನಿಮಾನ ಸೆಲೆಕ್ಟ್ ಮಾಡಿ ಇದನ್ನು ನೆಕ್ಸ್ಟ್ ಸ್ಟೇಜಿಗೆ ತೊಗೊಂಡು ಹೋಗಬೇಕು, ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಡಿಸಿಷನ್ ತೊಗೊಂಡ್ರಲ್ಲ, ಆವಾಗಲೇ ವಿ ವರ್ ಲೈಕ್ ಆ ಒಂದು ಬ್ರೆತ್, ರಿಲ್ಯಾಕ್ಸ್ ಬ್ರೆತ್ ತೊಗೊಂಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ ಯೋರ್ ಸಪೋರ್ಟ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್, ಐ ಮೆಟ್ ಹಿಮ್ ಟುಡೇ ಓನ್ಲಿ ಫಾರ್ ದ ಫಸ್ಟ್ ಟೈಮ್. ಹಿ ವಾಸ್ ನಾಟ್ ದೇರ್ ಫಾರ್ ದಿ, ನಾವು ಒಂದು ಟೀಮ್ಗೆ ಅಂತ ಒಂದು ಏನು ಶೋ ಹಾಕಿದ್ವಿ ಅಲ್ಲಿ ಅರೇಂಜ್ ಮಾಡಿದಾಗ ಹಿ ವಾಸ್ ನಾಟ್ ದೇರ್. ಎಲ್ಲರಿಗೂ ನಮಸ್ತೆ. ಬಂದ ತಕ್ಷಣ ಒಂದು 2-3 ಸೆಕೆಂಡ್ ಒಂದು ಪಾಸ್ ತೊಗೊಂಡ್ವಿ. ದ ರೀಸನ್ ಇಷ್ಟೇ, ಇದೊಂದು 7 ವರ್ಷದಿಂದ ಏನು ಹೇಳ್ತೀನಿ, ನನ್ನ ಕೋಮಾ ಆದಮೇಲೆ ಒಂದು 7 years ಜರ್ನಿ ಇದು. ಈ 7 years ಜರ್ನಿ ಇತ್ತು ಅಂದರೆ, ಈಗ ತಿರುಪತಿ ಬೆಟ್ಟ ಹತ್ತಿದ ಮೇಲೆ ಹೋಗಿ ಆ ದೇವ್ರಿಗೆ ನೋಡಿದ್ರೆ ಹೇಗಿರುತ್ತೆ, ಆ ರೀತಿ ಇವಾಗ 7 ವರ್ಷ ಆದಮೇಲೆ ಮತ್ತೆ ನಿಮ್ಮನ್ನೆಲ್ಲ ನೋಡೋ ಈ ಸುವರ್ಣಾವಕಾಶ ನಮ್ಗೆ ಸಿಕ್ಕಿದೆ. ನಾನು ಚೇತನ್. ಮೊದಲನೇದಾಗಿ ಇಲ್ಲಿ ಸೇರಿರುವಂಥ ಮಾಧ್ಯಮ ಮಿತ್ರರಿಗೆ, ಮೋಸ್ಟ್ ಆಫ್ ದೆಮ್ ನಮಗೆ ಗೊತ್ತಿರೋ ಸ್ನೇಹಿತರುಗಳೇ ಇದ್ದೀರಾ. ಸೊ ಎಲ್ಲರಿಗೂ ಈ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೇಮ್ ಟೈಮ್ ಕೃಷ್ಣ ಅವ್ರು ಬಂದಿದ್ದಾರೆ, ಕೃಷ್ಣ ಸರ್ ಕೂಡ ನಮಗೆ ಅವಾಗಿಂದ ನಮ್ಮ ಜರ್ನಿಲಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾ ಮಾಡೋದಕ್ಕೆ ಮೇಜರ್ ಕಾರಣ ಆಗಿರೋ ದಯಾಳ್ ಸರಿಗೆ ಕೂಡ ಇಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನಗೆ ನನ್ನ ಜರ್ನಿ ಜೊತೆ ಬಂದ ಸಪೋರ್ಟಿವ್ ಆಗಿದ್ದ ನನ್ನ ಆರ್ಟಿಸ್ಟ್ಗಳಿಗೂ ಹಾಗೂ ಟೆಕ್ನಿಷಿಯನ್ಗಳಿಗೂ ಈ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋಣ, ಈಗ ನಮ್ಮದು ಸಿನಿಮಾದಲ್ಲಿರೋ ಕೆಲವು ವಿಚಾರಗಳನ್ನು ನಾವಿಬ್ಬರು ಹಂಗೆ ಪ್ಯಾರಲಲ್ಲಿ ಶೇರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಕಪಟಿ ರೀಸನ್ ಅಂದರೆ ಸಿನಿಮಾ ಹುಟ್ಟೋ ಮೇಯ್ನ್ ರೀಸನ್ ಏನು ಅಂದರೆ,
ಸೊ ಫ್ಯೂ ಇಯರ್ಸ್ ಬ್ಯಾಕ್, ಒಂದು 4-5 ಇಯರ್ಸ್ ಬ್ಯಾಕ್ ಬಾಲಿವುಡಲ್ಲಿ ಒಬ್ಬರು ಫೇಮಸ್ ಸೆಲೆಬ್ರಿಟಿ ಒಂದು ಸೂಸೈಡ್ ಮಾಡಿ ಸತ್ತೋಗ್ತಾರೆ. ಅಂದರೆ ಆಗ ತುಂಬ ಕಾನ್ಸ್ಪಿರಸಿ ಥಿಯರಿ ಹುಟ್ಕೊಳುತ್ತೆ ಇಂಟರ್ನೆಟ್ಟಲ್ಲಿ. ಪ್ರತಿಯೊಬ್ಬರು ಏನೇನೋ ಅದರ ಇಂಟೆನ್ಷನ್ಸ್ ಮಾತಾಡ್ತಿರ್ತಾರೆ. ಆದರೆ ತುಂಬ ಫೇಮಸ್ ಆಗಿದ್ದು ಆ ಸೆಲೆಬ್ರಿಟಿ ಸೂಸೈಡ್ ಮಾಡೋ ಮುಂಚೆ ಅವ್ರದ್ದೊಂದು ವಿಡಿಯೋ ರೆಕಾರ್ಡ್ ಆಗಿತ್ತು, ಅಥವಾ ಅವ್ರು ಹೇಗೆ ಸತ್ರು ಅನ್ನೋದೊಂದು ವಿಡಿಯೋ ರೆಕಾರ್ಡ್ ಆಗಿ ಅದು ಡಾರ್ಕ್ ನೆಟ್ಟಲ್ಲಿ ಅವೈಲೇಬಲ್ ಆಗಿದೆ. ಸೊ ಅದನ್ನು ಬೇಕಾಗಿರೋರು ಅಲ್ಲೋಗಿ ನೋಡ್ಬೋದು ಅಂತ ಒಂದು ಕಾನ್ಸ್ಪಿರಸಿ ತುಂಬ ಹುಟ್ಟಿತ್ತು. ಆವಾಗ ಓಕೆ, ಈ ಥರ ಒಂದು ಕ್ರೂಯಲ್ ಇಂಟೆನ್ಷನ್ಸ್ ಇರೋ ಜನನೂ ಈ ಥರ ನಡೆಯುತ್ತೆ. ಸೊ ಅದ್ರ ಬಗ್ಗೆ ತುಂಬ ತಿಳ್ಕೊಳ್ಳೋಣ ಅಂತ ವೆನ್ ವಿ ಸ್ಟಾರ್ಟೆಡ್ ರಿಸರ್ಚಿಂಗ್ ಮೋರ್ ಅಬೌಟ್ ಡಾರ್ಕ್ ನೆಟ್, ನಮಗೆ ತುಂಬ ಫ್ಯಾಸಿನೇಟಿಂಗ್ ಆಗಿರುವಂಥ ಹಲವಾರು ವಿಷಯಗಳು ಗೊತ್ತಾಯಿತು. ಸೊ ಒನ್ಸ್ ವಿ ಸ್ಟಾರ್ಟೆಡ್ ಏನಿದೆ ಇನ್ನೂ ತಿಳ್ಕೊಬೋದು, ಇನ್ನೂ ಏನೇನಿದೆ ತುಂಬ ವಾಸ್ಟ್ ಆಗಿದೆ ಅಂತ ತಿಳ್ಕೊಬೇಕಾದ್ರೆ, ಸೊ ವಿ ಆರ್ ಈವನ್ ಬ್ಲೋನ್ ಅವೇ ವಿತ್ ಫ್ಯೂ ಮೋರ್ ಸ್ಟೋರೀಸ್. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ರೀಸೆಂಟಾಗಿ ಒಂದು ಕೇರಳದಲ್ಲಿರೋ ಒಂದು ಕಪಲ್ ಆ್ಯಂಡ್ ಒನ್ ಆಫ್ ಹಿಸ್ ಫ್ರೆಂಡ್, 3 ಜನ ಈ ಡಾರ್ಕ್ ನೆಟ್ಟಲ್ಲಿ ಇನ್ವಾಲ್ವ್ ಆಗಿ ದೇ ಆರ್ ರೀಡಿಂಗ್ ಲಾಟ್ ಆಫ್ ಆರ್ಟಿಕಲ್ಸ್. ಈ ವರ್ಲ್ಡ್ ಥರ ದೇರ್ ಇಸ್ ಅನದರ್ ಪ್ಯಾರಲಲ್ ಯೂನಿವರ್ಸ್. ಆ ಪ್ಯಾರಲಲ್ ಯೂನಿವರ್ಸ್ಗೆ ದೇರ್ ಆರ್ ಫ್ಯೂ ರಿಚುವಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್. ಅದನ್ನು ಮಾಡಿದ್ರೆ ಆ ಪ್ಯಾರಲಲ್ ಯೂನಿವರ್ಸಿಗೆ ಎಂಟರ್ ಆಗ್ಬೋದು ಅನ್ನೋ ಕಾನ್ಸೆಪ್ಟು, ವೀಡಿಯೋಸು, ಅದ್ರ ಬಗ್ಗೆ ಟೆಕ್ಸ್ಟು ಎಲ್ಲ ಡಾರ್ಕ್ ನೆಟ್ಟಲ್ಲಿ ಅವೈಲೇಬಲ್ ಆಗಿ ಅದನ್ನು ಅವರು ಪ್ರಾಕ್ಟೀಸ್ ಮಾಡಿ ಹೋಗಿ ಎಲ್ಲೋ ಅಸ್ಸಾಮಲ್ಲಿ ಎಲ್ಲೋ ಒಂದು ರಿಚುವಲ್ ಪರ್ಫಾರ್ಮ್ ಮಾಡಿ ಅವರು ಸೂಸೈಡ್ ನೋಟ್ ಕೊಟ್ಟು ಅವರು ದೇ ಹ್ಯಾವ್ ಪಾಸ್ಡ್ ಅವೇ. ಆ ಸೂಸೈಡ್ ನೋಟಲ್ಲೂ ದೇ ಹ್ಯಾವ್ ಮೆನ್ಷನ್ಡ್ ಇಟ್, ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಪ್ಯಾರಲಲ್ ವರ್ಲ್ಡಿಂದ ಜನ ಬಂದಿದ್ದಾರೆ, ಸೊ ಅಲ್ಲಿ ಹೋಗ್ತಿದ್ದೀವಿ ಅಂತ. ಅಂದರೆ ದ ರೀಸನ್ ಈಸ್ ಇದು ಅಷ್ಟು ವಾಸ್ಟ್ ಆಗಿದೆ. ಅಂದರೆ ದೇರ್ ಆರ್ ಪೀಪಲ್, ಇದನ್ನು ನಾವು ಮೂಢನಂಬಿಕೆ ಅನ್ಕೊಬೋದು, ಅಥವಾ ತುಂಬ ಓದಿರೋರು ಅದನ್ನು ರಿಯಾಲಿಟಿ ಅಂತ ಪ್ರೂವ್ ಮಾಡ್ತಿರ್ಬೋದು. ಸೊ ಈ ರೀತಿ ತುಂಬ ಕಾನ್ಸೆಪ್ಟ್ಸ್ ಡಾರ್ಕ್ ನೆಟ್ಟಲ್ಲಿದೆ. ಸೊ ಇವೆಲ್ಲದನ್ನು ವೆನ್ ವಿ ವರ್ ರಿಯಲೈಸಿಂಗ್, ಓಕೆ ಈ ಟಾಪಿಕ್ ಮೇಲೆ ಒಂದು ಸಿನಿಮಾ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ ನಮ್ಮ ಆಡಿಯನ್ಸ್ಗೂ ಅಂತ ಹೇಳಿ ವಿ ಸ್ಯಾಟ್ ಆ್ಯಂಡ್ ರೋಟ್ ಅಬೌಟ್ ದಿಸ್ ಮೂವಿ ಕಾಲ್ ಕಬಡ್ಡಿ. ಸೊ ಇದನ್ನು ತುಂಬ ಹೀಗೆ ನಾವು ಇಷ್ಟೊಂದು ಟೆಕ್ನಿಕಲಾಗಿ ಮಾತಾಡಿ ಅಥವಾ ಇಷ್ಟೋ ಕ್ರೂವಲ್ ಆಗಿ ತೋರಿಸೋದಲ್ಲದೆ, ಸೊ ಹೌ ಕ್ಯಾನ್ ವಿ ಎಂಟರ್ಟೈನ್ ಆಡಿಯನ್ಸ್ ಗಿವಿಂಗ್ ಅ ಸೀಟೆಡ್ ಥ್ರಿಲ್ಲರ್ ಅಂತ ವಿ ಸ್ಯಾಟ್ ಆ್ಯಂಡ್ ರೋಟ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ನಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ವಿ ಹ್ಯಾವ್ ಮೇಡ್ ಅನ್ ಇಂಟ್ರೆಸ್ಟಿಂಗ್ ನಾಟ್ ಟೆಲ್ಲಿಂಗ್ ಹೇಗೆ ಇದನ್ನು ಒಂದು ಥ್ರಿಲ್ಲರ್ ಆಗಿ ಮಾಡಿ ಹೇಗೆ ಒಂದು ಕತೆ ಹೇಳ್ಬೋದು, ಅದ್ರ ಜೊತೆಗೆ ಹೇಗೆ ಎಜುಕೇಟ್ ಮಾಡ್ಬೋದು ಅನ್ನೋದನ್ನು ವಿ ಹ್ಯಾವ್ ಡನ್ ಇಟ್ ವಯ ಕಬಡ್ಡಿ ಮೂವಿ. ಓಕೆ. ಆ್ಯಂಡ್ ಪ್ಲಸ್ ಐ ಥಿಂಕ್ ಈ ಸಂದರ್ಭದಲ್ಲಿ ಇನ್ನೊಂದು ಮುಕ್ತವಾಗಿ ಇನ್ನೂ ಕೆಲವೊಂದು ವಿಚಾರಗಳು ಹೇಳಬೇಕು ಅಂದರೆ, ಇವಾಗ ಮೋಸ್ಟ್ಲಿ ಡಾರ್ಕ್ ನೆಟ್ ಟೆಕ್ನಾಲಜಿ ಈ ಥರ ನೋಡಿದ್ರೆ ನಮಗೆ ಮೈಂಡಿಗೆ ಬರ್ಬೋದು, ಇಟ್ ಈಸ್ ಮೋರ್ ಅಬೌಟ್ ಟೆಕ್ನಿಕಲ್ IT ರಿಲೇಟೆಡ್. 100% ಇಲ್ಲ. ನಮ್ಮ ಥಾಟ್ ಹೇಗಿತ್ತು ಅಂದರೆ, ಇದು ಯೂಸರ್ ಫ್ರೆಂಡ್ಲಿ, ಅಂದರೆ ನಮ್ಮ ಆಡಿಯನ್ಸ್ ಫ್ರೆಂಡ್ಲಿ ಆಗಿರಬೇಕು. ಪ್ರಾಬ್ಲಿ ಲೈಕ್ ವಿ ಆರ್ ನಾಟ್ ಗೋಯಿಂಗ್ ಟು ರಿಸ್ಟ್ರಿಕ್ಟ್ ಹಿಯರ್ ಕ್ಯಾಟಗರಿ ಎ ಓನ್ಲಿ A ಆಡಿಯನ್ಸು, B ಆಡಿಯನ್ಸು, C ಆಡಿಯನ್ಸ್ ಅಂತ ಅಲ್ಲ. ಇವಾಗ ಒಂದು ಜರ್ನಿ ಒಳಗೆ ಒಂದೊಂದು ಕ್ಯಾರೆಕ್ಟರ್ಗಳು ಹೇಗಿರುತ್ತೆ, ಅದು ಹೆಂಗೆ ಬ್ಲೆಂಡ್ ಆಗುತ್ತೆ, ಅದನ್ನು ನಾವು ಅಟ್ಲೀಸ್ಟ್ ಒಂದು ಎಮೋಷ್ನಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆಗೇ ನಾವು ತೊಗೊಂಡು ಹೋಗ್ತೀವಿ. ಪ್ರಾಬ್ಲಿ ಲೈಕ್ ಇನ್ನೊಂದು ಸ್ವಲ್ಪ ಅಡಿಷ್ನಲ್ ಆಗಿ ಹೇಳಬೇಕು ಅಂದರೆ, ಇಟ್ ಈಸ್ ಮೋರ್ ಅಬೌಟ್, ನಾನು ಯಾಕೆ ಇದು ಮಸ್ಟ್ ವಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಸಿನಿಮಾ ಪ್ರಾಬ್ಲಿ ಡಾರ್ಕ್ ನೆಟ್ ಎಕ್ಸಾಂಪಲ್ ಆಗಿ ನಿಮಗೆ ಗೊತ್ತಿರೋ ಥರನೇ ಇವಾಗ ನಮ್ದು ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಒಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ಈ ಡೀಟೇಲ್ಗಳು ಆಲ್ರೆಡಿ ದ ಪೀಪಲ್ ಕಾಲ್ಡ್ ಹ್ಯಾಕರ್ಸ್ ದೇ ಮೇ ಈಸಿಲಿ ಹ್ಯಾಕ್ ಇಟ್. ಸೊ ವೈ ಸ್ಪೆಸಿಫಿಕಲಿ ಈ ಮಸ್ಟ್ ವಾಚ್ ಅಂದರೆ ಬಿಟ್ವೀನ್ ಅಸ್, ನಮ್ಮ ಜೊತೆನೇ ಎಷ್ಟೊಂದು ವಿಚಾರಗಳು, ನಮ್ಮ ಜೊತೆಗೆ ಎಷ್ಟೊಂದು ಟೆಕ್ನಿಕಲ್ ರಿಲೇಟೆಡ್ ಮ್ಯಾಂಡೇಟರಿ ರಿಲೇಟೆಡ್ ಎಲ್ಲದು ಸ್ಪ್ರೆಡ್ ಅಕ್ರಾಸ್. ಅದೇನಾಗುತ್ತೆ, ಇಟ್ ವುಡ್ ಬಿ ಈಸಿಲಿ ಹ್ಯಾಕ್ ಬೈ ಸಂಬಡಿ. ನಮಗೆ ಗೊತ್ತಿಲ್ಲದಂಗೆ ನಮ್ಮ ಅಕೌಂಟಲ್ಲಿ ಒಂದಿಷ್ಟು ಜನ ದುಡ್ಡು ಎತ್ತಿರ್ಬೋದು. ಐ ಥಿಂಕ್ ಸ್ಪೆಸಿಫಿಕಲಿ ಐ ಥಿಂಕ್ ರೀಸೆಂಟಾಗಿ ಸ್ವಲ್ಪ ಜನಕ್ಕೆ, ಐ ಥಿಂಕ್ ಇಲ್ಲಿರೋ ಕೂತಿರೋ ಎಷ್ಟೋ ಜನಕ್ಕೆ ಆಗಿರ್ಬೋದು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡೋದು, ಫೇಸ್ಬುಕ್ಕಲ್ಲಿ ಒಂದು ಮೆಸೇಜ್ ಹಾಕೋದು, ಓಕೆ ನಾನು ಸೋ ಆ್ಯಂಡ್ ಸೋ ನೇಮ್, ನನಗೊಂದು ಅಂದರೆ ನಾವೇನು ಅನ್ಕೊತೀವೋ ಅದೇ ಪರ್ಸನ್ ಅನ್ಕೊತೀವಿ, ಬಟ್ ರಿಯಾಲಿಟಿ ಇಟ್ ಈಸ್ ನಾಟ್. ಸೊ ಈ ಥರ ಕೇಸ್ಗಳು ತುಂಬ ನಡೀತದೆ. ಸೊ ದ್ಯಾಟ್ ವುಡ್ ಬಿ ದ ರೀಸನ್. ಈ ಸಿನಿಮಾದಲ್ಲಿ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನಮ್ಮ ಜೊತೆನೇ ಇರುವಂಥ ಎಷ್ಟೋ ವಿಚಾರಗಳನ್ನು ಅಟ್ಲೀಸ್ಟ್ ವಿ ಶುಡ್ ಬಿ ಅವೇರ್ ಅಬೌಟ್ ಇಟ್. ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್ ಸೇಯಿಂಗ್ ಇಟ್ ಈಸ್ ನಾಟ್ ಅಬೌಟ್ ಟೆಕ್ನಿಕಲಿ, ಅಟ್ಲೀಸ್ಟ್ ಆಡಿಯನ್ಸ್ ಫ್ರೆಂಡ್ಲಿ, ಅಂದರೆ ಎಲ್ಲರಿಗೂ ಫ್ರೆಂಡ್ಲಿಯಾಗಿ ಕೆಲವೊಂದು ವಿಚಾರಗಳನ್ನು ಹೇಳೋಕ್ಕೆ ಈ ಸಿನಿಮಾದಲ್ಲಿ ನಾವು ಜರ್ನಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಎವ್ರಿಥಿಂಗ್ ಯು ಡು, ವಾಟ್ ಎವರ್ ನಾವು ಏನು ಕೊಡ್ತೀವಿ ಅಥವಾ ನಾನು ಇವಾಗ ಮಾತಾಡ್ತಾ ಇರೋ ಡಿಜಿಟಲ್ ಪ್ರೆಸೆನ್ಸ್ ಕೊಡ್ತಾ ಇದ್ದೀನಿ, ಎವ್ರಿಥಿಂಗ್ ಇಸ್ ಡೇಟಾ. ಆ್ಯಂಡ್ ನಮಗೆ ಯೂಸ್ ಆಗುತ್ತೋ ಇಲ್ವೋ ಅದು ಇನ್ನೊಬ್ಬರಿಗೆ ಯೂಸ್ ಆಗೇ ಆಗುತ್ತೆ. ಸೊ ದಿಸ್ ಡೇಟಾ ಈಸ್ ಆಲ್ವೇಸ್ ಗಿವನ್. ಈಗ ಚೇತನ್ ಅವ್ರು ಹೇಳ್ದಂಗೆ hundreds of Indian biometric data and details about every Indian citizen is already lost in
ಡಾರ್ಕ್ ನೆಟ್ ಅಂತ ಹೇಳ್ತಿದ್ದಾರೆ. ಸೊ ಅದನ್ನ ಇಟ್ಕೊಂಡು ಯಾರು ಏನು ಬೇಕಾದ್ರೂ ಮಾಡ್ಬೋದು. ಸೊ ನಮ್ಮ ಬಯೋಮೆಟ್ರಿಕ್ ಯೂಸ್ ಮಾಡಿ ಅದನ್ನೇ ಯಾವುದೋ ಇನ್ನೊಂದು ಗನ್ ಪ್ರಿಂಟಿಗೆ ಯೂಸ್ ಮಾಡಿ ಆ ಫಾರೆನ್ಸಿಕ್ ಆಗಿ ಎಲ್ಲೋ US ಅಲ್ಲಿ ಒಂದು ನಡೆದಿರೋ ಕೊಲೆ ನಾನು ಮಾಡಿರೋದು ಅಂತ ಪ್ರೂವ್ ಮಾಡ್ಬೋದು. ಇಟ್ ಈಸ್ ದ್ಯಾಟ್ ಸಿಂಪಲ್. ಸೊ ಹಾಗೆ ನಮ್ಮ ಡೇಟಾ ನಮ್ಗೆ ಇದರಿಂದ ಏನಾಗುತ್ತೆ ಅಂತ ನಾವು ಕೊಡೋ ಒಂದು ಜೆರಾಕ್ಸ್ ಕಾಪಿಯಿಂದನೂ ಎವ್ರಿಥಿಂಗ್ ಇಸ್ ಡೇಟಾ. ಸೊ ಈ ಮೂವಿಯಲ್ಲಿ ನಾವು ಅಷ್ಟು ಹೇಳ್ತಾ ಇದ್ರು ಬಟ್ ವಿ ಹ್ಯಾವ್ ಟುಕ್ ಇಟ್ ಆಸ್ ಒಂದು ಎಮೋಷನ್ ಆಗಿ ಒಬ್ಬರನ್ನ ಎಮೋಷನಲ್ಲಿ ಹೇಗೆ ಒಂದು ಡಾರ್ಕ್ ನೆಟ್ ಅನ್ನೋದು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಹೌ ವಿಲ್ ಶಿ ಓವರ್ಕಮ್ ಇಟ್ ಆರ್ ಹೌ ವಿಲ್ ಶಿ ಹ್ಯಾಂಡಲ್ ಇಟ್ ಅನ್ನೋದು ಒಂದು 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 ಸೈಕಲಾಜಿಕಲ್ ಥ್ರಿಲ್ಲರ್ ಥರ ಸ್ಟೋರಿಯಾಗಿ ನರೇಟ್ ಮಾಡಿದ್ದೀವಿ ಸರ್. ಹಾಂ, ಆ್ಯಂಡ್ ಹಿಯರ್ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ದಯಾಲ್ ಸರ್ ನನ್ನ ಕಡೆಯಿಂದ. ಲೈಕ್ ಅವ್ರು ಸರ್ ಹೇಳಿದ್ರು ಒಂದು ಪೋರ್ಷನ್ ಆಫ್ ಮೂವಿ ಶೂಟ್ ಮಾಡಿ ವೆನ್ ವಿ ಟುಕ್ ಇಟ್ ಟು ಹಿಮ್. ದಯಾಲ್ ಸರ್ ಹತ್ರ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಹೀಸ್ ಟೂ ಬ್ಲಂಟ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್. ಅವ್ರ ಹತ್ರ ಐದರ್ ಇಟ್ ಈಸ್ ವೈಟ್ ಆರ್ ಇಟ್ ಈಸ್ ಬ್ಲ್ಯಾಕ್, ದೇರ್ ಇಸ್ ನೋ ಗ್ರೇ. ಸೊ ಇಟ್ ಈಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್ ಆ್ಯಂಡ್ ಶೂಟ್ ವಿತ್ ಹಿಮ್ ಬಿಕಾಸ್ ಅವರು ಎಸ್ ಅಂತಾರೆ ಅಥವಾ ನೋ ಅಂತಾರೆ. ಬಿಕಾಸ್ ಇಟ್ ಈಸ್ ಕ್ಲಿಯರ್. ಅವಾಗ ಫಿಲಮ್ ಮೇಕರ್ಸ್ಗೆ ತುಂಬ ಈಸಿ ಆಗಿಬಿಡುತ್ತೆ. ಸೊ ಇನ್ ದಟ್ ವೇ ಹಿ ಹಸ್ ಹೆಲ್ಪ್ಡ್ ಅಸ್ ಅ ಲಾಟ್ ಇನ್ ಹೋಲ್ಡಿಂಗ್ ಅವರ್ ಹ್ಯಾಂಡ್ಸ್. ಯಾಕಂದರೆ ಎಲ್ಲ ಹೊಸಬ್ರೆ, ನಮ್ಮ ಟೀಮ್ ಫುಲ್ಲು ಹೊಸಬ್ರೆ, ಹೋಲ್ಡಿಂಗ್ ಅಸ್ ಆ್ಯಂಡ್ ಬ್ರಿಂಗಿಂಗ್ ಅಸ್ ಸ್ಟಿಲ್ ಹಿಯರ್. ಸೊ ಥ್ಯಾಂಕ್ ಯು ಸರ್. Krishna sir, thank you for coming. You've always been with us. So launching it also makes a lot. So ಒಂದು 5 to 6 days ಆಫ್ ಫಸ್ಟ್ ಒಂದು ಮನೆದೊಂದು ಪೋರ್ಷನ್ ಮಾತ್ರ ಶೂಟ್ ಮಾಡಿದ್ವಿ. ಸೊ ನಮ್ಗೆ ಅದನ್ನು ಎಡಿಟ್ ಮಾಡಿ ನೋಡಿದ್ವಿ. ಸೊ ವಿ ಥಾಟ್ ನಾವು ಎಡಿಟ್ ಮಾಡಿ ನಮಗೆ ಅನಿಸ್ತು ಓಕೆ ಇದು ದಿಸ್ ಇಸ್ ಹ್ಯಾವಿಂಗ್ ಇದಕ್ಕೊಂದು ರೈಟ್ ಸಪೋರ್ಟ್ ಸಿಕ್ಕರೆ ಇದು ನಾವು ಅಂದ್ಕೊಳೋದಕ್ಕಿಂತ ಬೆಟರ್ ಸಿನಿಮಾ ಆಗುತ್ತೆ ಅಂತ. ತುಂಬ ಥ್ಯಾಂಕ್ ಯು ಸರ್. ಅಂದರೆ ನಾನು ಈ ಕ್ವೆಶನ್ ಯಾರಾದರೂ ಕೇಳ್ತಾರಾ ಹೇಳ್ತೀನಿ ಅಂತ ಅಂದ್ಕೊತಿದ್ದೆ. ಇವತ್ತು ಇಂಡಸ್ಟ್ರಿಯಲ್ಲಿ ಎಷ್ಟೋ ಸಿನಿಮಾ ಬರ್ತಿದೆ ಸರ್, ಆದರೆ ಎಷ್ಟೋ ಸಿನಿಮಾ ನಿಂತೋಗ್ತಾನೂ ಇದೆ. ದೇ ಆರ್ ನಾಟ್ ಏಬಲ್ ಟು ಹಿಟ್ ದಿ ರೈಟ್ ಕಾರ್ಡ್ಸ್ ಅಂತಾರೆ. ಅಂದರೆ ಯು ನೀಡ್ ಟು ನೋ ಅ ಪರ್ಸನ್ ಹೂ ಕುಡ್ ಎಕ್ಸಿಕ್ಯೂಟ್ ದಿ ಎಂಟೈರ್ ಸರ್ಕಲ್. ಅಂದರೆ ಒಂದು ಮ್ಯಾನೇಜ್ಮೆಂಟ್ ಥ್ರೂ ಅಲ್ಲಿರೋಂಥವ್ರಿಗೆ ಗೊತ್ತಾಗುತ್ತೆ. ಅಂದರೆ ಸಿನಿಮಾ ಸ್ಟಾರ್ಟ್ ಮಾಡೋದು ತುಂಬ ಈಸಿ, ಸಿನಿಮಾ ಅರ್ಧ ಅಷ್ಟು ಕಂಪ್ಲೀಟ್ ಮಾಡೋದು ಈಸಿ. ಆದರೆ 80% ಆಫ್ ದಿ ಮೂವೀಸ್ ಸ್ಟಾರ್ಟ್ ಮಾಡಿ ಅರ್ಧ ನಿಂತೋಗಿ ಅಥವಾ ಫುಲ್ ನಿಂತೋಗಿ ರಿಲೀಸ್ ಮಾಡೋಕ್ಕಾಗದೇ ಇರೋಂಥ ಸಿನಿಮಾಗಳು ತುಂಬ ಇದೆ. ಸೊ ವಿ ಡಿಂಟ್ ವಾಂಟ್ ಟು ಎಂಡ್ ಅಪ್ ಇನ್ ದಟ್. ಸೊ ನನಗೆ ಅವಾಗ ನಾವು ನೋಡ್ತಿದ್ದಾಗ ನಾನು ದಯಾಳ್ ಸರ್ಗೆ ಆ್ಯಕ್ಚುಲಿ ಫ್ಯಾನ್ ಆಲ್ಸೋ. ಅವ್ರು ಮಾಡ್ತಿರೋ ಥ್ರಿಲ್ಲರ್ ಕಂಟೆಂಟ್ಸನ್ನು ನಾನು ತುಂಬ ನೋಡ್ಕೊಂಬಂದಿದ್ದೀನಿ. ಸೊ ನನಗೆ ದಯಾಳ್ ಸರ್ ಹತ್ರ ಏನಂದರೆ ಅವರೊಂದು ಪ್ರಾಜೆಕ್ಟ್ ತಗೊಂಡ್ರೆ he would make sure it is completed in a span of a year. ನೀವು ಯಾವುದೇ ತಗೊಳ್ಳಿ, ಇವ್ರು ಅನೌನ್ಸ್ ಮಾಡಿದ್ಮೇಲೆ ಯು ವಿಲ್ ಡೆಫಿನೆಟ್ಲಿ ನೋ ದಟ್ ಇನ್ ಎ ಸ್ಪ್ಯಾನ್ ಆಫ್ ಎನ್ ಇಯರ್ ಹಿ ವಿಲ್ ಕಂಪ್ಲೀಟ್ ಇಟ್. ಅದು ದೊಡ್ಡ ಸಿನಿಮಾ ಆಗಲಿ ಅಥವಾ ಯಾವ ಭಾಷೆ ಆಗಲಿ ಹಿ ವಿಲ್ ಫಿನಿಶ್ ಇಟ್. ಸೊ ನನಗನ್ಸಿದ್ದು ಓಕೆ, ಹಿ ಮೈಟ್ ಬಿ ದಿ ರೈಟ್ ಪರ್ಸನ್. ಲಕಿಲಿ ಐ ವಾಸ್ ಕರೆಕ್ಟ್, ಹಿ ವಾಸ್ ದಿ ರೈಟ್ ಪರ್ಸನ್. And at the same time it was challenging also. Example like because as he mentioned, ಅವರೊಬ್ರು ಪ್ರೊಡ್ಯೂಸರು ಕಮ್ ಡೈರೆಕ್ಟ್ರು. ಇವಾಗ ಇಲ್ಲಿ ತನಕ ಮಾಡಿರೋ ಸಿನಿಮಾ ಎಲ್ಲ ಅವರೇ ಪ್ರೊಡ್ಯೂಸ್ ಮಾಡಿ ಅವರೇ ಡೈರೆಕ್ಟ್ ಮಾಡೋದು. ಇವಾಗ ನಾವು ಒಂದು ಕಂಟೆಂಟ್ ತಗೊಂಡೋದ್ರೆ ಬೀಯಿಂಗ್ ಹಿ ವಿಲ್ ಥಿಂಕ್ ಇನ್ ಡೈರೆಕ್ಟ್ರು ತಲೆಯಲ್ಲೇ ಥಿಂಕ್ ಮಾಡ್ತಾ ಇದ್ರು. ಓಕೆ ಇದು ಯಾಕೆ ಆಫ್ಟರ್ ಇಟ್ಸ್ ಮ್ಯಾಚ್ ವರ್ಕ್ ಆ್ಯಂಡ್ ದೆನ್ ಓನ್ಲಿ ಈ ಸೆಟ್ ದಟ್ ಓಕೆ ಈ ಸಿನಿಮಾ ಆ್ಯಂಡ್ ಈ ಡೈರೆಕ್ಟ್ಲಿ ಮೆನ್ಷನ್ ದಟ್ ಇದಾದರೆ ನನ್ನ ಪ್ರೊಡಕ್ಷನಲ್ಲೇ ಡಿ ಪಿಕ್ಚರಲ್ಲೇ ಆಗಬೇಕು ಅನ್ನೋದು ದಟ್ಸ್ ವೇರ್ ವಿ ಸ್ಟಾರ್ಟೆಡ್ ಪ್ರೋಗ್ರೆಸಿವ್. ಸರ್ ಇದು ನಾ ಹೇಳ್ದಂಗೆ ಆಲ್ರೆಡಿ ಪೋರ್ಷನ್ ಆಫ್ ದಿ ಮೂವಿ ಶೂಟ್ ಮಾಡಿರೋದ್ರಿಂದ ಒಂದು ದಿವಸ ನರೇಷನ್ ಕೊಟ್ವಿ, ದಿಸ್ ಇಸ್ ಹೌ ದಿ ಸ್ಟೋರಿ. ಅವ್ರಿಗೆ ಅದೇ ನಾನು ಹೇಳ್ದಂಗೆ ಇಫ್ ಹಿ ಲೈಕ್ಸ್ ಇಟ್ ಹಿ ಲೈಕ್ಸ್ ಇಟ್. ಅವ್ರು ಏನೂ ನಮ್ಮನ್ನು ಲಿಮಿಟ್ ಮಾಡಿಲ್ಲ. ಹೇಳಿದ್ರು ದಿಸ್ ಸ್ಕ್ರೀನ್ ಪ್ಲೇ ಇಸ್ ಕರೆಕ್ಟ್, ನೀವು ಶೂಟ್ ಮಾಡ್ಕೊಂಬನ್ನಿ ಅಂತ. ಒಂದು ಸರಿ ಸಿನಿಮಾ ನೋಡಿದ್ಮೇಲೆ ಡೆಫಿನೆಟ್ಲಿ ಹಿ ವಿಲ್ ಹ್ಯಾವ್ ಬೆಟರ್ ಎಕ್ಸ್ಪೀರಿಯನ್ಸ್. ಅದನ್ನು ನೋಡಿ ಹಿ ಸೆಡ್ ಇದನ್ನು ಮಾಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ ಅಂತ. ಸೊ ಸೆಕೆಂಡ್ ವರ್ಷನ್ ಆಫ್ ಎಡಿಟಲ್ಲಿ ನಾವು ಅದನ್ನು ಚೇಂಜ್ ಮಾಡ್ಕೊಂಬಂದ್ವಿ. ರೀಸೆಂಟಾಗಿ ಒಂದು ಶೋ ಹಾಕಿ ಎಲ್ಲರೂ ನೋಡಿದ್ವಿ. ಸೊ ವಿ ಆರ್ ಆಲ್ ಹ್ಯಾಪಿ ವಿತ್ ದಿ ಔಟ್ಕಮ್. ಸರ್ ಖಂಡಿತ ಇವಾಗ ಕರೆಂಟ್ ಜನ್ರೇಷನ್ಗೆ ತುಂಬ ಆ್ಯಪ್ಟ್ ಆಗಿದೆ, ತುಂಬ ರಿಲೇಟಿವ್ ಆಗಿದೆ. ಸೇಮ್ ಟೈಮ್ ಐ ಕಾಂಟ್ ಸೇ ದಟ್ ಬೇರೆ ಜನ್ರೇಷನ್ಗೂ ಅಂತ ಅಲ್ಲ. ಇವಾಗ ಒಂದು 80s, 90s ಇದ್ರೆ ಇವಾಗ ತುಂಬ ದೊಡ್ಡ ಡಿಫ್ರೆನ್ಸ್ ಆಗ್ಬಿಡುತ್ತೆ ಸರ್. ಜನ್ರೇಷನ್ ಇವಾಗ ಯಾವ ರೀತಿ ಹೋಗಿದೆ ಅಂದರೆ ನಾವೆಲ್ಲ AI ವರ್ಡಲ್ಲಿದ್ದೀವಿ. ಇವಾಗ ನಿಮಗೂ ನಮಗೂ ಡೈರೆಕ್ಟಾಗಿ ಕಂಪ್ಯಾರಿಟಿವ್ ಮಾಡಿದ್ರೆ ಇವಾಗ ಬೀಯಿಂಗ್ ಲೈಕ್ ಇನ್ ಡೈರೆಕ್ಟ್ರು, ನಾನು ಇವಾಗ ಒಂದು ಸ್ಕ್ರಿಪ್ಟ್ ಒಂದು ಚಾಟ್ GPT ಇಟ್ಕೊಂಡು ನಾನು ಒಂದು ಅಟ್ಲೀಸ್ಟ್ ಇನ್ಪುಟ್ ಕೊಟ್ಟರೆ ನನಗೆ ಒಂದು ಸ್ಕ್ರಿಪ್ಟ್ ಬರೆಯೋ ದೊಡ್ಡ ವಿಷಯನೇ ಅಲ್ಲ. ಈಗ ಸೇಮ್ ಟೈಮ್ ನಿಮಗೂ ಅಷ್ಟೇ ಒಂದು ಆರ್ಟಿಕಲ್ ಬೇಕಂದರೆ ಒಂದು 4 ವಿಚಾರಗಳು ನೀವು ಇನ್ಪುಟ್ ಕೊಟ್ಟರೆ ನಿಮಗೊಂದು ಆರ್ಟಿಕಲ್ ಬರೋದ್ರಲ್ಲಿ ದೊಡ್ಡ ವಿಷಯನೇ ಅಲ್ಲ. ಸೊ ಇದು ನಮ್ದು ಹೆಂಗೆ ಜನ್ರೇಷನ್ ಇಟ್ ಈಸ್ ಅಪ್ಲಿಫ್ಟಿಂಗ್, ಸೇಮ್ ಟೈಮ್ ಇಟ್ ಈಸ್ ಥ್ರೆಟ್ ಆಲ್ಸೋ. ಈ ಥ್ರೆಟ್ಟನ್ನೇ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಈ ಥ್ರೆಟ್ಟಲ್ಲೇ ನಮಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ಸೊ ಇನ್ ದಟ್ ಕೇಸ್ ಅಟ್ಲೀಸ್ಟ್ ನಾನು ಇನ್ನೊಂದು
ಏನೋ 1970s ಆ ಥರ ಆ ಪೀರಿಯಡ್ ಅವ್ರು ನೋಡಿದ್ರೆ ಓ ನಮ್ಮ ಬೋರ್ಡ್ ಹಂಗಿತ್ತು, ನಾವಿನ್ನೂ ಗೋಲಿ ಬುಗ್ರಿ ಆ ಥರ ಆಡ್ಕೊಂಡಿದ್ವಿ, ಇವಾಗೆಲ್ಲ ಪ್ಲೇ ಗ್ರೂಪ್ ಆ ಥರ ನಡೀತಾ ಇದೆ. ಅವ್ರಿಗೂ ಓ ಈ ಥರ ಕೆಟ್ಟೋಗಿದೆ ಜಗತ್ತು, ನಾ ಇನ್ನೂ ಇರ್ಬೇಕಾ ಅನ್ನೋದು ಕ್ವಶನ್ ಬರ್ಬೋದು. ಸೊ ಸರ್ ದಯಾಲ್ ಸರ್ ಡಿ ಪಿಕ್ಚರ್ಸ್ ಮುಖಾಂತರ ಈ ಸಿನಿಮಾ ಬರ್ತಿರೋದೇ ನಮಗೊಂದು ದೊಡ್ಡ ಖುಷಿ, ಒಂದು ಪಾಸಿಟಿವ್ ನೋಟ್. ಏನಕ್ಕಂದರೆ ಒಂದು ಹೋಪ್ಸ್ ಮತ್ತು ಒಂದು ಫೇತ್ ಅಂತ ಒಂದು ನಮ್ಮಲ್ಲಿ ಒಂದು ಹುಟ್ಕೊಳುತ್ತೆ. ಅದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಸಿನಿಮಾ ಮುಗಿಯೋದು ಸರ್ ಹೇಳ್ದಂಗೆ ಸಿನಿಮಾ ಶುರು ಮಾಡೋದು ಕಷ್ಟ ಅಲ್ಲ, ಸಿನಿಮಾ ಮುಗಿಸೋದು ಅಷ್ಟು ಕಷ್ಟ ಅಲ್ಲ. ಬಟ್ ಸಿನಿಮಾನ ಈ ಹಂತಕ್ಕೆ ತೊಗೊಂಬರೋದಿದೆಯಲ್ಲ ಅದು ಸ್ವಲ್ಪ ಒಂದು ಕಷ್ಟವಾದ ಕೆಲಸ. ಆಲ್ಮೋಸ್ಟ್ ಒಂದು 2.5 years ಜರ್ನಿ ಆಯಿತು ಈ ಸಿನಿಮಾ ಮಾಡ್ತಿರ್ಬೇಕಾದ್ರೆ. ಏನು ಗೊತ್ತಿರಲಿಲ್ಲ ಸಿನಿಮಾ ಎಲ್ಲಿಗೆ ಬಂದಿದೆ, ಯಾವಾಗ ರಿಲೀಸ್ ಆಗುತ್ತೆ. ಮೊದಲನೇದಾಗಿ ನಾನು ನನ್ನ ಗೆಳೆಯ ಅಜಿತ್ಗೆ ಥ್ಯಾಂಕ್ಸ್ ಹೇಳಬೇಕು. ಅಜಿತ್ ಮುಖಾಂತರನೇ ನನಗೆ ಈ ಸಿನಿಮಾ ಸಿಕ್ಕಿರೋದು. ಅಜಿತ್ ನನ್ನ ಈ ಸಿನಿಮಾಗೆ ರೆಫರ್ ಮಾಡಿದ್ದು. ಸೊ ಈ ಸಿನಿಮಾ ಮುಗಿದ ಮೇಲೆ ನಾವು ನಮ್ಮ ಪಾಡಿಗೆ ಬೇರೆ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀವಿ. ರೀಸೆಂಟಾಗಿ ಕಾಲ್ ಬರುತ್ತೆ, ಒಂದು ಗುಡ್ ನ್ಯೂಸ್ ಇದೆ ದೇವ್, ಡಿ ಪಿಕ್ಚರ್ಸ್ ಕಡೆಯಿಂದ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಅದೇ ನಮಗೊಂದು ದೊಡ್ಡ ಒಂದು ಫೇತ್ ಬಂತು ನಮಗೆ. ಆಮೇಲೆ ಸರ್ನ ರೀಸೆಂಟ್ ಮೀಟ್ ಮಾಡಿದಾಗ ಸರ್ರಲ್ಲಿ ಇದ್ದಿದ್ದು ಆ ಫೇತ್, ಆ ಹೋಪ್ ನಮಗಿನ್ನೂ ಒಂದು ಪಾಸಿಟಿವ್ ಇದು ಕೊಡ್ತು. ದಟ್ ಸಿನಿಮಾ ನಾವು ಎಷ್ಟು ಎಫರ್ಟ್ ಹಾಕಿದೀವೋ ಇಲ್ವೋ, ಸರ್ ನಮಗಿಂತ ಜಾಸ್ತಿ ಎಫರ್ಟ್ ಹಾಕಿ ಸಿನಿಮಾನ ಈ ಹಂತಕ್ಕೆ ತಂದಿದ್ದಾರೆ. ಸರ್ ಒಂದು ಒಳ್ಳೆ ಮಾತು ಹೇಳ್ತಾರೆ. ಲಾಸ್ಟ್ ಟೈಮ್ ಮೀಟ್ ಮಾಡಿದ್ದಾಗ ಈ ಸಿನಿಮಾ ನೋಡಿದಾಗ ಒಂದು ಮಾತು ಹೇಳಿದ್ರು, ಮೋರ್ ದೆನ್ ಸ್ಟಾರ್ಸ್ ಐ ಲೈಕ್ ವರ್ಕಿಂಗ್ ವಿತ್ ಆ್ಯಕ್ಟರ್ಸ್ ಅಂತ ಹೇಳಿದ್ರು. ನಮ್ಮಂಥ ಆ್ಯಕ್ಟರ್ಸ್ಗೆ ಅದಕ್ಕಿಂತ ಒಂದು ದೊಡ್ಡ ಮಾತು ಇನ್ನೇನು ಇಲ್ಲ. ಸೊ ಅದ್ರಲ್ಲಿ ಗೊತ್ತಾಗುತ್ತೆ ಸರ್ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಆ್ಯಂಡ್ ಇಸ್ ಇಂಟೆನ್ಷನ್ ಟು ಹೆಲ್ಪ್ ನ್ಯೂ ಟ್ಯಾಲೆಂಟ್ಸ್ ಅಂತ ಹೇಳ್ಬೋದು. ಸೊ ಈ ಸಿನಿಮಾದಲ್ಲಿ ಎಲ್ಲರೂ ಮುಖ್ಯ ಪಾತ್ರದಲ್ಲಿ ನಾವು ಆ್ಯಕ್ಚುಲಿ ಮಾಡಿರೋದು. ಸುಕೃತ ಕ್ಯಾರೆಕ್ಟರ್ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಆಗಿರೋದು, ಸಾತ್ವಿಕ್ ಕ್ಯಾರೆಕ್ಟರ್ ಆಗಿರ್ಬೋದು. ಇನ್ಫ್ಯಾಕ್ಟ್ ಸಾತ್ವಿಕ್ ಕ್ಯಾರೆಕ್ಟರ್ ಇಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗಲ್ಲ, ಆ ಒಂದು ಬಿಗ್ ಸ್ಕ್ರೀನಲ್ಲಿ ನಾವು ಒಬ್ಸರ್ವ್ ಮಾಡಿದಾಗ ಆ ಕ್ಯಾರೆಕ್ಟರ್ ತುಂಬ ಅವ್ರು ಹೇಳಿದಂಗೆ ತುಂಬ ಫ್ರೆಶ್ ಆಗಿ ಮತ್ತು ತುಂಬ ಎನ್ಹ್ಯಾನ್ಸ್ ಆಗಿ ಕಾಣುತ್ತೆ. ಆಮೇಲೆ ನನಗೊಂದು ಅದೊಂದು ಪವರ್ ಕೊಡ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಅಂತ ಹೇಳ್ಬೋದು ನಾನು. ದಟ್ಸ್ ಇಟ್. ಆಮೇಲೆ ಮ್ಯೂಸಿಕ್ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಲೇಬೇಕು. ರೀಸೆಂಟಾಗಿ ನಾವು ಸಿನಿಮಾ ವಾಚ್ ಮಾಡಿದಾಗ ನಾನು ಕೇಳಿದೆ, ಸರ್ ಮ್ಯೂಸಿಕ್ ಡೈರೆಕ್ಟರ್ ಬಂದಿಲ್ವಾ, ಅವ್ರನ್ನ ಮೀಟ್ ಮಾಡಬೇಕಿತ್ತು ಅಂತ. ಆಗ ಅವ್ರು ನನಗೊಂದು ಮಾತು ಹೇಳಿದ್ರು, ಸರ್ ಅವ್ರು ನಿಮ್ಮನ್ನು ಮೀಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ದಾರೆ, ತುಂಬ ದಿನದಿಂದ ಕೇಳ್ತಾ ಇದ್ರು, ದೇವಯ್ಯವ್ರನ್ನ ನಾನು ಸ್ವಲ್ಪ ಮೀಟ್ ಆಗಬೇಕಿತ್ತು ಅಂತ. ಜಾನ್, ಯು ಹ್ಯಾವ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಈ ಥರ ಸ್ಪೆಷಲಿ ಈ ಥರ ಸಿನಿಮಾದಲ್ಲಿ ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಇದ್ದಾಗ ಸಿನಿಮಾನ ಕೂರಿಸೋದು ಬಹಳ ಕಷ್ಟ ಆಗುತ್ತೆ. ಅದರಲ್ಲಿ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಒಬ್ಬ ಮ್ಯೂಸಿಷಿಯನ್ದಾಗಿದ್ದು, ಒಬ್ಬ ಕಂಪೋಸರ್ದಾಗಿರುತ್ತೆ. ಸೊ ಜೋಹಾನ್ ಹ್ಯಾಸ್ ಎನ್ ಅ ಫ್ಯಾಬ್ಯುಲಸ್ ಜಾಬ್ ಅಂತ ಹೇಳ್ಬೋದು. ಆ ಸಿನಿಮಾನ ಬಿಗಿನಿಂಗ್ ಟು ಎಂಡ್ ನಿಮಗೆಲ್ಲೂ ಬೋರ್ ಆಗದಿರೋ ಹಾಗೆ ಇಂಟೆನ್ಸಿಟಿನ ಇಟ್ಕೊಂಡು ಆ ಸಿನಿಮಾನ ಕ್ಯಾರಿ ಮಾಡೋದಿದೆಯಲ್ಲ, ಅದರಲ್ಲಿ ತುಂಬ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಸಿನಿಮಾಟೋಗ್ರಫಿ ಆ್ಯಂಡ್ ನಮ್ಮ ಡೈರೆಕ್ಟರ್ಸ್ ರವಿ ಸರ್ ಮತ್ತು ಚೇತನ್ ಅವರು ಡುವೋ ಎಫೆಕ್ಟ್ ಈ ಸಿನಿಮಾದಲ್ಲಿ ನೋಡ್ತೀವಿ. ಅಫ್ಕೋರ್ಸ್ ನನಗೆ ಅವರು ಪರಿಚಯ ಅಷ್ಟಿರಲಿಲ್ಲ. ನಮ್ಮ ಅಜಿತ್ ಮುಖಾಂತರ ನಾನು ಅವರ ಕೋಮಾ ಸಿನಿಮಾಗೆಲ್ಲ ಹೋಗಿದ್ದೆ. ಸೊ ಅವರ ಡೈರೆಕ್ಟಿಂಗ್ ಎಬಿಲಿಟೀಸ್ನ ನಾನು ಅಲ್ಲಿ ನೋಡಿದ್ದೆ. ಅಷ್ಟು ಟಚಲ್ಲಿ ಇರ್ಲಿಕ್ಕೆ ಆಗ್ತಿರಲಿಲ್ಲ. ಬಟ್ ನನ್ನ ಗೆಳೆಯನಿಂದ ಒಂದಿನ ನಾವು ಪರಿಚಯ ಆಗಿ ಅವರು ಒಂದು ಕತೆ ಹೇಳಿದ್ರು, ಡಾರ್ಕ್ ವೆಬ್ ಅಂತ ಹೇಳಿದ್ರು. ಬಹುಶಃ ಈಗ ಸ್ವಲ್ಪ ಜನರಿಗೆ ಡಾರ್ಕ್ ನೆಟ್ ಬಗ್ಗೆ ಏನೋ ಸ್ವಲ್ಪ ಮಾಹಿತಿ ಇರ್ಬೋದು. ನಾವು ಈ ಸಿನಿಮಾ ಮಾಡಿದಾಗ ಒಂದು 2.5 years ಬ್ಯಾಕ್, 3 years ago ಬಿಫೋರ್ ಕೋವಿಡ್, ಡಾರ್ಕ್ ನೆಟ್ ಬಗ್ಗೆ ಯಾರಿಗೂ ಅಷ್ಟು ನಮಗೆ ಐಡಿಯಾನೇ ಇರಲಿಲ್ಲ. ಡಾರ್ಕ್ ನೆಟ್ ಅಂದರೆ ಏನು, ಡಾರ್ಕ್ ವೆಬ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಸೊ ಕಾನ್ಸೆಪ್ಟ್ ಫ್ರೆಶ್ ಅಂತ ಆಯಿತು. ಓಕೆ, ಈ ಒಂದು ಸಂದರ್ಭಕ್ಕೆ ಈ ಒಂದು ಫ್ರೆಶ್ ಕಾನ್ಸೆಪ್ಟ್ ವರ್ಕ್ ಆಗ್ಬೋದಾ ಅಂತ ನನಗೆ ಅನಿಸಿದಾಗ ಹೌದು, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಯಾಕಂದರೆ ಈ ಥರ ಒಂದು ಕಾನ್ಸೆಪ್ಟ್ ನಮ್ಮ ಕನ್ನಡದಲ್ಲಿ ಜಾಸ್ತಿ ಯಾರೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಸರ್ ಹೇಳ್ದಂಗೆ ಗುಲ್ಟು ಸಿನಿಮಾದಲ್ಲಿ ಕೆಲವು ತುಣುಕುಗಳನ್ನ ನೀವು ನೋಡ್ಬೋದು. ಹಾಗೆ ಈ ಸಿನಿಮಾದಲ್ಲೂ ಒಂದು ಡಾರ್ಕ್ ನೆಟ್ಟಲ್ಲಿ ಸಪ್ರೇಟ್ ಆಗಿರೋ ಒಂದು ಪ್ರಪಂಚದಲ್ಲಿ ಹೇಗೆ ಒಬ್ಬ ವ್ಯಕ್ತಿ ಸೈಕಾಲಜಿಕಲಿ ಇನ್ವಾಲ್ವ್ ಆಗಿಬಿಟ್ರೆ ಏನಾಗುತ್ತೆ, ಆಮೇಲೆ ಅದನ್ನಿಟ್ಕೊಂಡು ಅವರು ಬೇರೆ ಜನರ ಮೇಲೆ ಯಾವ ರೀತಿ ಒಬ್ಬ ಪರಿಣಾಮ ತೋರಿಸ್ಬೋದು ಅನ್ನೋದು ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಕ್ರುಯಾಲಿಟಿ ಇದೆ. ಅವಾಗ ಸರ್ ಹೇಳ್ದಂಗೆ ಸಾಕಷ್ಟು ಕ್ರುಯಾಲಿಟಿ ವಿಷಯಗಳು ಇದೆ. ಅಂದರೆ ಈಗ ನಾವು ಜನರಲ್ಲಿ ಈಗ ಒಂದು ಸೊಸೈಟಿಯಲ್ಲಿ
ಕ್ರೂಯಲ್ ಅಂದರೆ ನಮಗೆ ಗೊತ್ತಿರೋ ವಿಷಯಗಳಂದರೆ ಓಕೆ ಯಾರಿಗೂ ಮರ್ಡರ್ ಮಾಡಿದ್ರು, ಥೆಫ್ಟ್ ಮಾಡಿದ್ರು, ಇದು ಮಾಡಿದ್ರು, ಅದು ಮಾಡಿದ್ರು, ಕ್ರೂಯಾಲಿಟಿ ಅನ್ನೋದು ಅದೊಂದೇ ವಿಚಾರ ನಮಗೆ ಗೊತ್ತಿರೋದು. ಬಟ್ ಈ ಕಾನ್ಸೆಪ್ಟ್ ಬಗ್ಗೆ ನಾವು ಇಂಟ್ರೊಡ್ಯೂಸ್ ಆದಾಗ ನಮಗೊಂದು ಅರಿವಾಗುತ್ತೆ, ಕ್ರೂಯಾಲಿಟಿನ ಈ ಲೆವೆಲ್ಗೂ ಒಬ್ಬ ಮನುಷ್ಯ ಸೈಕಿಕ್ ಆಗಿ ತೊಗೊಂಡು ಹೋಗ್ಬೋದಾ ಅನ್ನೋ ಒಂದು ವಿಚಾರಗಳು ನಮಗೆ ಈ ವಿಷಯ ಗೊತ್ತಾಗುತ್ತೆ. ಬಟ್ ಅವ್ರು ಹೇಳಿದಾಗೆ ನಾವು ತುಂಬ ಡೆಪ್ತ್ ಆಗಿ ಈ ವಿಷಯದ ಬಗ್ಗೆ ನಾವು ಬೇಸಿಕಲಿ ನಾನು ಉಡುಪಿಯಿಂದ ಬಂದಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಮೊದಲನೇ ಸಿನಿಮಾ. ಸ್ವಲ್ಪ ನರ್ವಸ್ ಆಗಿದ್ದೀನಿ, ಸ್ವಲ್ಪ ಅಲ್ಲ ತುಂಬ ನರ್ವಸ್ ಆಗಿದ್ದೀನಿ. ಸೊ ಈ ಸಿನಿಮಾ ಬಂದಾಗ ನಾನು ಊರಲ್ಲಿ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನಾನು ಇಂಟೀರಿಯರ್ ಡಿಸೈನರ್, ಬಟ್ ನನಗೆ ಆರ್ಟಲ್ಲಿ ತುಂಬ ಇಂಟ್ರೆಸ್ಟು. ಸೊ ಪೇಂಟಿಂಗ್ ಕೆಲಸ ಮಾಡ್ತಾ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಯೋಗೀಶ್ ಅಂತ. ಅವನು ನಾನು ಡ್ರಾಮಾ ಬರೆಯೋದು, ಅದನ್ನು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡೋದು. ಸೊ ಈ ಥರ ಇರೋ ಸ್ಟೇಜಲ್ಲಿ ನಾನು ಅವನ ಹತ್ರ ಹೇಳ್ತೀನಿ, ಮಗ ನಾವು ಸಿನಿಮಾ ಮಾಡಬೇಕು, ಈ ಥರ. ಚಿಕ್ಕ ವಯಸ್ಸು ಆದರೂ ಆ ಹುಚ್ಚು. ಯಾವಾಗ ತುಂಬ ಸ್ಟ್ರಗಲ್ ಮಾಡಿದ್ದೀವಿ, ಆಡಿಷನ್ಸು ಅದು ಇದು ಅಂತ ತುಂಬ. ಅದೇ ದಿವಸ ನನಗೆ ಈ ಥರ ಮಾತಾಡ್ಕೊಂಡು ಬಂದಾಗ ಮನೆಯಲ್ಲಿ ಒಂದು ಕಾಲ್ ಬರುತ್ತೆ, ನಮ್ಮ ರವಿಕಿರಣ್ ಸರ್ ಅವ್ರದ್ದು. ಕಾಲ್ ಮಾಡಿ ಅವರು, ಸಾತ್ವಿಕ್ ಈ ಥರ ಒಂದು ಕ್ಯಾರೆಕ್ಟರ್ ಇದೆ. ಅವರು ನನ್ನನ್ನು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅದರಲ್ಲಿ ನಾನು ಕಂಟೆಂಟ್ ಆಗ್ತಾಯಿದ್ದೆ, ಏನೇನೋ ಪರ್ಫಾರ್ಮ್ ಮಾಡಿಕೊಂಡು. ಸೊ ಅದರಲ್ಲಿ ನನ್ನನ್ನು ಹುಡುಕಿ ಅವರು ನನಗೆ ಒಂದು ಈ ಥರ ಇದೆ, ಏನಂತ ಹೇಳಿಲ್ಲ, ಒಂದು ಕ್ಯಾರೆಕ್ಟರ್ ಇದೆ ಬಂದುಬಿಡಿ ಅಂತ. ನನಗೆ ಏನು ಮಾಡೋದಂತ ಗೊತ್ತಾಗಿಲ್ಲ. ಮೊದಲನೇ ಅವಕಾಶ ನನಗೆ ಸಿಕ್ಕಿರೋದು. ಇವಾಗಷ್ಟೇ ಮಾತಾಡ್ಕೊಂಡಿರೋದು ಈ ಥರ ಮಾಡಬೇಕು ಅಂತ. ಸೊ ಅದಾದಮೇಲೆ ಚೇತನ್ ಸರ್ ಕೂಡ ಹೇಳಿದ್ರು, ಮಾತಾಡಿದ್ರು ನನ್ನ ಜೊತೆ. ಸೊ ಆವತ್ತೇ ಹೊರಟ್ಬಿಟ್ಟೆ ನಾನು. ಬೆಂಗಳೂರು ಅಂದರೆ ಏನಂತಾನೆ ಗೊತ್ತಿರಲಿಲ್ಲ ನನಗೆ. ಯಾವ ಥರ ಇರುತ್ತೆ, ಹೇಗೆ, ಏನು ಬರಬೇಕು, ಎಲ್ಲಿ, ಏನೂ ಗೊತ್ತಿರಲಿಲ್ಲ. ಸೊ ಬಂದಾದಮೇಲೆ ಫಸ್ಟ್ ಹೇಳಿದ್ದೆ, ಸಾತ್ವಿಕ್ ಒಂದು ಕ್ಯಾರೆಕ್ಟರ್ ಇದೆ, ಇದು ಒಂಥರ ಮೇಯ್ನ್ ಲೀಡ್ ಥರ ಕ್ಯಾರೆಕ್ಟರ್ ಮಾಡಿ ನೀವು, ನಿಮ್ಮ ಕೈಯಲ್ಲಿ ಆಗತ್ತೆ ಅಂತ. ಬಟ್ ನನಗೆ ಡ್ರಾಮಾ ಮಾಡ್ಕೊಂಡಿದ್ದೆ ಊರಲ್ಲಿ, ಯಾವ ಥರ ಮಾಡೋದು, ಏನು ಸಿನಿಮಾ ಅಂದ್ರೆ ಏನು, ಕ್ಯಾಮ್ರಾನ ಹೇಗೆ ಯಾವ ಥರ ಫೇಸ್ ಮಾಡೋದಂತ ಗೊತ್ತಿಲ್ಲ. ಆ್ಯಂಡ್ ನನ್ನ ಕನ್ನಡ ಬೇರೆ, ನಂದು ಉಡುಪಿ ಕನ್ನಡ. ಯಾರಾದರೂ ಸ್ವಲ್ಪ ಎಲ್ಲಾದರೂ ಉಡುಪಿಲಿ ಮಾತಾಡಿದ್ರೆ ನನಗೆ ತುಳು ಇಲ್ಲಾಂದರೆ ಕನ್ನಡ ಎಲ್ಲ ಮಿಕ್ಸಪ್ ಆಗುತ್ತೆ. ಸ್ವಲ್ಪ ನಮ್ಮ ಕಡೆಯವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಲ್ಯಾಂಗ್ವೇಜ್ ಅನ್ನೋದು, ಕನ್ನಡ. ಸೊ ಮೊದಲನೇದಾಗಿ ನಾನು ರವಿಕಿರಣ್ ಸರ್ ಆಗಿ ಚೇತನ್ ಸರ್ಗೆ ತುಂಬ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಕೆಲವೊಂದು ಕಡೆ ನಾನು ನರ್ವಸ್ ಆಗಿದ್ದೀನಿ, ಅಲ್ಲಿ ಬಂದು ನನಗೆ ಹೇಳಿದ್ದಾರೆ, ಇಲ್ಲ ಕಣೋ ನಿನ್ಗೆ ಆಗುತ್ತೆ. ಎಷ್ಟೋ ಸಲ ನಾನು ಏನೇನೋ ಸ್ಟ್ರಗಲ್ ಮಾಡಿದ್ದೀನಿ ಕೆಲವೊಂದು ಸೀನ್ಸಲ್ಲಿ. ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ, ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಈ ಸಿನಿಮಾ